ನಾವೀಗ ಭಾವನಾ ಮೇಡಮ್ ಅವರ ಮನೆಗೆ ಹೋಗ್ತಾ ಇದ್ದೇವೆ. ಕನ್ನಡ ಇಂಡಸ್ಟ್ರಿಯ ಒರಿಜಿನಲ್ ವರ್ಸಟೈಲ್ ಆಕ್ಟರ್. ಇದು ಕರ್ನಾಟಕ ಲೋಕಸಭಾ ಅಖಾಡ. ಒಟ್ಟಾರೆ ಈ ಮೀಡಿಯಾದಲ್ಲಿ ಸುವರ್ಣ ನ್ಯೂಸ್ ಇಂದ ಆರಂಭದಿಂದಲೂ ನೀವಿದ್ದೀರಿ. ಯು ಆರ್ ಮೇಕಿಂಗ್ ಮಿ ಫೀಲ್ ಲೈಕ್ ಓಲ್ಡ್. ನೋ ಆಗಲ್ಲ ನಿಮ್ಮನ್ನು ನೋಡಿದ್ರೆ ಯಾರು ಓಲ್ಡ್ ಅಂತ ಹೇಳಲಿಕ್ಕಿಲ್ಲ. ಬನ್ನಿ ಇದು ಹೋಮ್ ಟೂರ್. ಅಯ್ಯೋ ಹೋಮ್ ಟೂರ್ ಬೇಡ. ಇದು ಭಾವನಾ ಮೇಡಮ್ ಅವರ ಮನೆ. ನಾವು ಸುಳ್ಯದಿಂದ ತುಂಬ ದೂರ, ಅಂದರೆ ಒಂದು ಆಲ್ಮೋಸ್ಟ್ 5 ಗಂಟೆ ಜರ್ನಿ ಮಾಡಿಕೊಂಡು ಅವರ ಮನೆಗೆ ಬಂದಿದ್ದೇವೆ. ಬ್ಯಾಂಗ್ಳೂರಲ್ಲಿ ಸುಮಾರು ವರ್ಷಗಳಿಂದ ನಾವು ಟಿ ವಿ ಚಾನಲನ್ನು ನೋಡುವಾಗ, ಅದರಲ್ಲೂ ಏಷ್ಯಾನೆಟ್ ಸುವರ್ಣ ನ್ಯೂಸನ್ನು ನೋಡಿದಾಗ ನಮಗೆ ಅವರ ನ್ಯೂಸ್ ಆ್ಯಂಕರಿಂಗು ಸ್ಟೈಲು, ಅವರು ಪ್ರೆಸೆಂಟೇಷನ್ ಮಾಡುವ ವೇ, ಇದೆಲ್ಲವೂ ಕೂಡ ಒಂದು ಜನರಿಗೆ ಹೇಗೆ ಬೇಕು ಹಾಗೆ ಮನಮುಟ್ಟುವಾಗಿ ಮಾತಾಡ್ತಾರೆ. ಅತಿಥಿ ದೇವೋ ಭವ ಅಂತ ಹೇಳುವ ಹಾಗೆ ಅವರು ಬಂದ ತಕ್ಷಣ ಎಸ್ ಥ್ಯಾಂಕ್ ಯು. ನಾವು ಟೈಮ್ ಹೇಳಿದ್ವಲ್ಲ ನಿಮಗೆ 10 ಗಂಟೆ ಅಂತ, ಅದು ನಾವು 15 ನಿಮಿಷ ಲೇಟ್ ಮಾಡಿದ್ವಿ. ವೆರಿ ಸಾರಿ ಮೇಡಮ್. ಬೆಂಗಳೂರು ಟ್ರಾಫಿಕ್ ಹಂಗೆ ಇದೆ. ಹೇಗಿದೆ ಸರ್? ನಿಮ್ಮ ಬಗ್ಗೆ ಕೇಳಿದ್ವಿ ನಾವು. ನನ್ನ ವೈಫ್ ಹೇಳ್ತಾ ಇದ್ರು, ನೀವು ಮುಂಚೆ ಏನಾದರೂ ಆಟೋ ಏನಾದರೂ ಹಿಂದೆ ಓಡಿಸ್ತಾ ಇದ್ದೆ? ಯಾಕಂದ್ರೆ ನಮ್ಮ ತಂದೆ ಕೂಡ ಆಟೋ ಓಡಿಸ್ತಾ ಇದ್ರು. ಮೆಕ್ಯಾನಿಕ್ ಲೈಫ್ ಅಷ್ಟು ಇದಿರಲಿಲ್ಲ. ಓಕೆ. ಲೈಫಲ್ಲಿ ಏನು ವೆಹಿಕಲ್ಗಳು ಕಮ್ಮಿ ಅಲ್ಲ ಅವಾಗ. ಓಕೆ. 18 ಅವಾಗ 74, 76, 77. ನಾವು ಇನ್ನೂ ಹುಟ್ಟಿಲ್ಲ ಸರ್ ಅವಾಗ. ಉಪ್ಪು ನೋಡ್ಬೇಕು. ಓಕೆ, ಥ್ಯಾಂಕ್ ಯು. ನೀವು ಮೇಡಮ್? ನಂದಾಯ್ತು. ನಂದೊಂದು ಯೂಶುವಲ್ ಬೋರಿಂಗ್ ರೊಟೀನ್. ಬೋರಿಂಗ್ ಬಟ್ ಗುಡ್. ಇದು ಡಯಟ್ ಅದ? ಡಯಟ್ ಗಿಯಟ್ ಎಲ್ಲ ಮಾಡೋದು ಸೀನೇ ಇಲ್ಲ. ಬೆಳಿಗ್ಗೆ ಮಾತ್ರ ನೀವು? ಹಾಂ, ಅಂದರೆ ಅದೊಂದು 3-4 ವರ್ಷದಿಂದ ಅಭ್ಯಾಸ ಆಗ್ಬಿಡಿದೆ. ಹಾಂ, ಬೆಳಿಗ್ಗೆ ಎಂತ ಮೇಡಮ್? ಬೆಳಿಗ್ಗೆ ಡ್ರೈ ಫ್ರೂಟ್ಸ್ ಇರುತ್ತೆ ಅದರಲ್ಲಿ, ಅಂದರೆ ನಟ್ಸು, ಡ್ರೈ ಫ್ರೂಟ್ಸ್, ಒಂದು ಲೈಕ್ ಬಾದಾಮಿ, ವಾಲ್ನಟ್ಟು, ಆಮೇಲೆ ಒಂದು 2-3 ಥರ ಸೀಡ್ಸ್, ಅಂದರೆ ಕುಂಬಳಕಾಯಿ ಬೀಜ, ವಾಟರ್ಮೆಲನ್ ಬೀಜ, ಸೂರ್ಯಕಾಂತಿ ಬೀಜ, ಕಡಲೆಕಾಯಿ, ಇವೆಲ್ಲ ಮಿಕ್ಸ್ ಮಾಡಿ ನೆನೆಸಿ, ಅಂಜೂರು ಇವೆಲ್ಲ ನೆನೆಸಿ ಹಾಗೆ ತಿಂತೀನಿ ಕೆಲವೊಂದು ಸಲ. ಇಲ್ಲಾಂದರೆ ಒಂದು ಸ್ವಲ್ಪ ಗ್ರೈಂಡ್ ಮಾಡಿ ಸ್ಮೂದಿ ಮಾಡ್ಕೊಂಡು ತಿಂತೀನಿ. ಅದೊಂಥರ ರೊಟೀನ್ ಆಗಿಬಿಡಿದೆ. ಹಾಗಾಗಿ ಎಷ್ಟು ಹೊತ್ತಿಗೆ ನಿಮ್ಮ ಕಚೇರಿ ಸ್ಟಾರ್ಟ್ ಆಗುತ್ತೆ ಮೇಡಮ್? ಡೈಲಿ ರುಟೀನ್ ನಿಮ್ಮದು? ಡೈಲಿ ರುಟೀನ್ ಈಗ ಒಂದು ಎಷ್ಟು ತಿಂಗಳಾಯ್ತಪ್ಪ? ಒಂದು 4 ತಿಂಗಳಾಯ್ತಾ. ನಾನು ಒಂದು ಶಿಫ್ಟ್, ಈವ್ನಿಂಗ್ ಶಿಫ್ಟ್ಗೆ. ಹಾಂ, ಒಂದು 4 ತಿಂಗಳು. ಅದಕ್ಕೆ ಮುಂಚೆ ಒಂದು 2-3 ವರ್ಷ ಮಾರ್ನಿಂಗ್ ಹೋಗ್ತಿದ್ದೆ, ಮುಗಿಸ್ಕೊಂಡು ಬಂದು ಒಂದು 11 ಗಂಟೆಗೆ, ಮತ್ತು ಮಧ್ಯಾಹ್ನದ ಮೇಲೆ ಹೋಗ್ತಿದ್ದೆ. ಅಂದರೆ ಮಾರ್ನಿಂಗ್ ಒಂದು ಬುಲೆಟಿನ್ ಇರ್ತಿತ್ತು, ಈವ್ನಿಂಗ್ ಮಿಕ್ಕಿದ್ದಿರ್ತಾಯಿತ್ತು. ಈಗ ಒಂಚೂರು ಒಂದು ಶಿಫ್ಟ್, ಅಂದರೆ ಒಂದು 2 ಗಂಟೆಗೆ ಶುರು ಆಗುತ್ತೆ, ರಾತ್ರಿ 11ಕ್ಕೆ ಎಂಡ್ ಆಗುತ್ತೆ. ಒಟ್ಟಾರೆ ಈ ಮೀಡಿಯಾದಲ್ಲಿ ನಾನು ಅನ್ಕೋತೀನಿ ಸುವರ್ಣ ನ್ಯೂಸಿಂದ ಆರಂಭದಿಂದಲೂ ನೀವಿದ್ದೀರಿ ನಂಗೆ ಗೊತ್ತಿದ್ದಾಗೆ. ಎಷ್ಟು ವರ್ಷ ಜರ್ನಿ ಮೇಡಮ್ ಹಾಗಾದರೆ ನಿಮ್ಮದು ಇದು ಸುವರ್ಣದಲ್ಲಿ? ಯು ಆರ್ ಮೇಕಿಂಗ್ ಮಿ ಫೀಲ್ ಲೈಕ್ ಓಲ್ಡ್. ನೋ ಆಗಲ್ಲ ನಿಮ್ಮನ್ನು ನೋಡಿದ್ರೆ ಯಾರು ಓಲ್ಡ್ ಅಂತ ಹೇಳಲಿಕ್ಕಿಲ್ಲ. ನೀವು ಇನ್ನೂ ಲುಕ್ ಲೈಕ್, ಆದರೆ ನೀವು ಫೀಲ್ಡಿಗೆ ಹೊಸ ಬರಲ್ಲ. ನೀವು ಫೀಲ್ಡಿಗೆ ತುಂಬ ಅನುಭವಿ, ತುಂಬ ಡ್ಯಾಮೇಜ್ ಇಸ್ ಡನ್. ಇಲ್ಲ, ಜಸ್ಟ್ ಕಿಡಿಂಗ್. ಅಂದರೆ ಸುವರ್ಣ ಲಾಂಚ್ ಆದಾಗ ನಾನು ಇರಲಿಲ್ಲ. ನಂದು ಕಾಲೇಜ್ ಇನ್ನೂ ಆಗ್ತಿತ್ತು, BA ನ್ಯಾಷನಲ್ ಕಾಲೇಜ್ ಜಯನಗರಲ್ಲಿದ್ದೆ. ಸುವರ್ಣ ಲಾಂಚ್ ಆಗಿ ಐ ಥಿಂಕ್ ಎಕ್ಸಾಕ್ಟ್ಲಿ 1 ಇಯರ್ 2 ತಿಂಗಳಿಗೆ ನಾನು ಬಂದಿದ್ದು. ಅಂದರೆ ಇನ್ನು ಕಾಲೇಜ್ ನಡೀತಿತ್ತು. 6th ಸೆಮಿಸ್ಟರಲ್ಲಿದ್ದೆ ನಾನು, ಇನ್ನೂ ಎಕ್ಸಾಮ್ಸ್ ಬರೀಬೇಕಿತ್ತು. ಆಗಲೇ ಕಾಲ್ ಫಾರ್ ಬಂದಿತ್ತು. ಅದಕ್ಕೆ ಮುಂಚೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದೆ. ಓಕೆ. ಸುವರ್ಣ ಎಂಟರ್ಟೈನ್ಮೆಂಟು ETVಯಲ್ಲಿ ಒಂದು 4-5 ಎಪಿಸೋಡ್ ಮಾಡಿದ್ದೆ. ಓಕೆ. ಫಸ್ಟ್ ಸ್ಟಾರ್ಟ್ ಆಗಿದ್ದು ಕಸ್ತೂರಿ ಲಾಂಚಿಂಗ್ ಟೈಮ್. ಆವಾಗ ಓಕೆ. ಕಾಲೇಜಿಗೆ ಇದು ಬಂದಿತ್ತು, ಏನು ಆಡಿಷನ್ಸ್ ಬಂದಿತ್ತು. ಅದಕ್ಕೆ ನೀವು ಅದರಲ್ಲಿ ಸೆಲೆಕ್ಟ್ ಆಗಿ ಹಂಗೆ ಜಾಯ್ನ್ ಆಗಿತ್ತು. ಮೀಡಿಯಾ ಫೀಲ್ಡ್ ನೀವು ಓದಿದ್ದು ಮೀಡಿಯಾನ? ಇಲ್ಲ, ನಾನು ಎಕನಾಮಿಕ್ಸ್ ಸ್ಟೂಡೆಂಟ್. ಎಕನಾಮಿಕ್ಸ್ ಸ್ಟೂಡೆಂಟ್. ಯಾಕೋಸ್ಕರ ಮೀಡಿಯಾಕ್ಕೆ ಬರಬೇಕು ಅಂತ ನಿಮ್ಗೆ ಅನಿಸ್ತು? ಯಾವ ಟೈಮಲ್ಲಿ ಅನಿಸ್ತು ಅಂತ ಮೀಡಿಯಾಕ್ಕೆ ಹೋಗಬೇಕು ಅಂತ? ಆಕಸ್ಮಿಕವ ಅಂತ ಹೇಗೆ? ಹಾಂ, ಆಕಸ್ಮಿಕ. ಆಕಸ್ಮಿಕ ಸಿ ಅದು ಹೆಂಗೆ ಅಂದರೆ ನನಗೆ
ವೆರಿ ಲೋವರ್ ಕ್ಲಾಸ್ ಫ್ಯಾಮಿಲಿಯಿಂದ ನಾವು ಬಂದಿದ್ದು. ನಮ್ಮ ಅಪ್ಪ ಹತ್ರ ಮಾತಾಡಿದ್ರಲ್ಲ ಈಗಾಗಲೇ. ನಮ್ದೆಲ್ಲ ಏನಂದರೆ ಈ ಮೀಡಿಯಾ, ಸಿನಿಮಾ ಇದು ನೋಡೋದಕ್ಕೆ ಫ್ಯಾಸಿನೇಟಿಂಗ್ ಅನ್ಸುತ್ತೆ ನಮಗೆ. ಆಗಂತೂ ನಿಮಗೆ ಹೆಂಗಿತ್ತು ಅಂದರೆ ನ್ಯೂಸ್ ಮೀಡಿಯಾ ಇನ್ನೂ ಜಸ್ಟ್ ಸ್ಟಾರ್ಟೆಡ್. ನಮಗೆಲ್ಲ ನ್ಯೂಸ್ ಅಂತ ಏನಂದರೆ ಉದಯ ಟಿ ವಿಯಲ್ಲಿ 7 ಗಂಟೆಗೆ ನ್ಯೂಸ್ ಬರುತ್ತೆ. ಅದು ಒಂದು ಫಿಕ್ಸ್ಡ್ ನ್ಯೂಸ್ ಚಾನಲ್ಲು, ಜರ್ನಲಿಸಮು ಇವೆಲ್ಲ ಸ್ವಲ್ಪ ದೂರದ ವಿಷಯ ಆಗಿತ್ತು. ಇವನ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಲಕ್ ಬೈ ಚಾನ್ಸ್. ಅದು ನಾನು ಹೋಗಬೇಕು ಅಂತಲ್ಲ ಅಲ್ಲ. ಆಗೇನಾಗಿತ್ತು, ಒಂದು ಸಂಗೀತ ಕಾಂಪಿಟೇಷನ್ ಇತ್ತು ಕಾಲೇಜಲ್ಲಿ. ಫಸ್ಟ್ ಸೆಮಿಸ್ಟರ್ ಇಲ್ಲ ಸೆಕೆಂಡ್ ಸೆಮಿಸ್ಟರ್, ಡಿಗ್ರಿ ಸೆಕೆಂಡ್ ಸೆಮಿಸ್ಟರ್. ಓಕೆ. ಹಾಗೆ ಕಾಲೇಜಲ್ಲಿ ಮ್ಯೂಸಿಕ್ ಕಾಂಪಿಟೇಷನ್ ನಡೀತಿತ್ತು. ಆ ಟೈಮಲ್ಲೇ ಕಸ್ತೂರಿ ಅವ್ರು ಬಂದಿದ್ರು ಟ್ಯಾಲೆಂಟ್ ಹಂಟಿಗೆ. ಆಗ ನಮ್ಮ ಪ್ರಿನ್ಸಿ ಕರೆದು, ನೋಡಿ ನ್ಯೂಸ್ ಓದಬೇಕಂತೆ, ಹೋಗಿ ಒಂದು ಆಡಿಷನ್ ಕೊಡಿ ಅಂತ ಅಂದು. ನಮಗೆ ಲೈಟು, ಕ್ಯಾಮರಾ ಇವೆಲ್ಲ ನೋಡಿದ್ರೆ ಜೋರು ಭಯ ಆಗುತ್ತೆ ಆವಾಗ. ಇವಾಗಿಲ್ಲ, ಇವಾಗ ಅಭ್ಯಾಸ ಆಗಿಬಿಟ್ಟಿದೆ. ಅವಾಗಂತೂ ಒಂದು ನಮ್ಮ ಲೈಬ್ರರಿ ಒಂದು ಸೆಟಪ್ ಇತ್ತು. ಲೈಬ್ರರಿ ಒಳಗಡೆ ಹೋಗಿ ಹಿಂಗೆ ನೋಡಿದ್ರೆ ಫುಲ್ ಲೈಟು, ಫುಲ್ ಗೊತ್ತಲ್ಲ ಸೆಟ್ ಮಾಡಿಟ್ಟಿರ್ತಾರೆ. ಇಲ್ಲೊಂದು ಲೈಟ್, ಫ್ರಂಟಲ್ಲಿ ಒಂದು ಲೈಟ್ ಎಲ್ಲ ನೋಡಿ ವಾಪಸ್ ಉಲ್ಟಾ ಕಾಲಲ್ಲಿ ಓಡ್ಕೊಂಡು ಬಂದಿದ್ದಾಗಿತ್ತು. ಅಲ್ಲಿ ನನ್ನ ಫ್ರೆಂಡ್ ಅಶ್ವಿನಿ ಅಂತ ಒಬ್ಳಿದ್ಲು. ಶಿ ವಾಸ್ ವೆರಿ ಮಚ್ ಕೀನ್. ಖುಷಿ ಅವಳಿಗೆ, ಅಂದರೆ ವಾವ್ ಟಿ ವಿಗೆ ಸೆಲೆಕ್ಟ್ ಆದರೆ ಅಂತ ಸಖತ್ ಇಷ್ಟ ಆಗಿತ್ತು ಅವಳಿಗೆ. ಅವಳು ಒಬ್ಳೆ ಹೋಗೋದಕ್ಕೆ ಭಯ ಅಲ್ಲ, ಜೊತೆಗೆ ನನ್ನನ್ನು ಹಿಡ್ಕೊಂಡು ಕರ್ಕೊಂಡು ಹೋದ್ಲು. ಏನಾಗುತ್ತೆ ಹಬ್ಬಬ್ಬಾ ಅಂದರೆ ಸೆಲೆಕ್ಟ್ ಆಗಲ್ಲ, ನಂಗೆ ಸೆಲೆಕ್ಟ್ ಆಗಬೇಕಿಲ್ಲ ಅಂತ. ನಂಗೆ ಸೆಲೆಕ್ಟ್ ಆಗಬೇಕಿಲ್ಲ, ನಂಗೆ ಹೋಗ್ಬೇಕಿಲ್ಲ ಅಲ್ಲಿಗೆ. ನನ್ನ ಕ್ಯೂರಿಯಾಸಿಟಿನೂ ಇಲ್ಲ, ನಂಗೆ ಹೋಗೋದೇ ಬೇಕಿಲ್ಲ. ಐ ಡೋಂಟ್ ವಾಂಟೆಡ್ ಟು ಗೋ. ನನಗೆ ಹಿಂಗೆ ಒಳಗಡೆ ಹೋಗಿ ಹಿಂಗೆ ಬಾಗಿಲು ತೆಗೆದು ನೋಡಿ ಲೈಟು, ಕ್ಯಾಮ್ರಾ ಎಲ್ಲ ಆಕ್ಷನ್ ಮಾಡಿ ವಾಪಸ್ ಉಲ್ಟಾ ಓಡಿದ್ದು. ನನಗೆ ಇವೆಲ್ಲ ಸಾಧ್ಯನೇ ಇಲ್ಲ ಅಂತ. ಬಟ್ ಅವಳಿಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಅವಳಿಗೆ ಯಾರಾದ್ರೂ ಬಲ ಬೇಕಲ್ಲ ಜೊತೆಗೆ, ಒಬ್ಳೆ ಹೋಗೋದಕ್ಕಾಗೋದಿಲ್ಲ. ಅಂದ್ರೆ ಟಿವಿ ಅವರು ಧೈರ್ಯಕ್ಕೆ ಅವಳು ನನ್ನನ್ನು ಪುಸ್ಲಾಯಿಸಿದ್ದು. ಬಾ ಅದರಲ್ಲಿ ಏನಿದೆ, ಇವಾಗ ನಾವು ಭಾಷಣ ಮಾಡ್ತಿರ್ತೀವಿ ಸ್ಟೇಜಲ್ಲಿ, ಹಾಗೆ ಒಂದು ಮಾಡ್ಬಿಡೋಣ ಅಂದ್ಬಿಟ್ಟು ನನ್ನನ್ನು ಕರ್ಕೊಂಡು ಹೋಗಿದ್ದು. ಲಕ್ ಬೈ ಚಾನ್ಸ್ ನಾನು ಸೆಲೆಕ್ಟ್ ಆದೆ. ಪಾಪ ಅನ್ಫಾರ್ಚುನೇಟ್ಲಿ ಅವಳು ಸೆಲೆಕ್ಟ್ ಆಗಲಿಲ್ಲ. ಹಂಗಾಯ್ತದು. ಆಗ ಶ್ರೀಕಾಂತ್ ಅಂತ ಶ್ರೀನಾಥ್ ಸರ್, ಕರೆಕ್ಟ್ ಶ್ರೀನಾಥ್ ಸರ್ ಅಂತ ಬಂದಿದ್ರಲ್ಲ, ಅವರು ಪುಟ್ಟಣ್ಣ ಕಣ್ಗಾಲ್ ಅವ್ರ ಬಗ್ಗೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ರು. ನಾವು ಮಗ್ಗು ಹೊಡೆದು ಹೇಳೋದ್ರಲ್ಲಿ ಪಂಟ್ರಿದ್ವಿ ಎಲ್ರೂ. ಹಾಗಾಗಿ ವಿ ಗಾಟ್ ಇಂಟು. ನಾನು ಸೆಲೆಕ್ಟ್ ಆದೆ. ನಿಮಗೆ ಸೆಲೆಕ್ಟ್ ಆದ ಕೂಡಲೇ ಖುಷಿ ಆಯ್ತಾ? ಏನಾಯ್ತು? ಇಷ್ಟ ಇಲ್ಲ ಅಂತ ನೀವು ಹೋದವರು, ಸೆಲೆಕ್ಟ್ ಆಗುವಾಗ ನಿಮಗೆ ಏನು ಅನಿಸಿರು ಬೇಡ ಅಂತ ಯೋಚನೆ ಮಾಡಿದ್ದು ನಾನು. ನನಗೆ ಶಾಕ್ ಆಯಿತು. ಆಮೇಲೆ ಈ ಫೀಲ್ಡ್ ಬೇಡ ಅಂತ ಯೋಚನೆ ಮಾಡಲಿಲ್ವಾ? ಅಲ್ಲ, ಅದೇನು ಗೊತ್ತಾ, ವಿ ವರ್ ಅಟ್ ದ ಏಜ್ ಆಫ್ ಡಿಗ್ರಿ ಫಸ್ಟ್ ಇಯರ್ ಏಜಲ್ಲಿ ಇದ್ದಿದ್ದವಾಗ ನಮಗೆ ಇವೆಲ್ಲ ಬೇಕು ಬೇಡ. ನನಗಂತೂ ಹಂಗಿರಲಿಲ್ಲ, ಬೇಕು ಬೇಡ ಎಲ್ಲ ಅಂತ. ನಮ್ಮ ಮನೆಯಲ್ಲಿ ಏನು ಹೇಳಿದ್ರು ಅಂದರೆ, ಒಳ್ಳೆ ಮಾರ್ಕ್ಸ್ ತೊಗೋಬೇಕು, ಯಾವುದಾದ್ರು ಒಂದು ಒಳ್ಳೆ ಜಾಬ್ ಸಿಗಬೇಕು, ಜಾಬ್ಗೆ ಹೋಗಬೇಕು, ಜಾಬಿಗೆ ಸೇರ್ಕೋಬೇಕು, ಇಷ್ಟೇ ಪಾಯಿಂಟ್ ಇದ್ದಿದ್ದು. ಮೀಡಿಯಾ, ಮೇಕಪ್ಪು, ಲೈಟ್ಸು, ಕ್ಯಾಮರಾ ಇವೆಲ್ಲ ನಮಗೇನೂ ಗೊತ್ತೇ ಇರಲಿಲ್ಲ. ನಾನು ಅವಾಗ ಕೆಂಗೇರಿಲಿದ್ದೆ. ಕೆಂಗೇರಿಯಿಂದ ಜಯನಗರ್ಗೆ ಬರ್ತಾಯಿದ್ದೆ. ಓಕೆ. ಸೊ ಜಯನಗರಿಂದ ಐ ಸ್ಟಿಲ್ ರಿಮೆಂಬರ್ ದೇವೇಗೌಡ ಪೆಟ್ರೋಲ್ ಬಂಕಲ್ಲಿ ಬಸ್ಸಲ್ಲಿ ಹಿಂಗೆ ನಿಂತ್ಕೊಂಡಿದ್ವಿ ಸೀಟ್ ನಾನು. ಆವಾಗ ಕಾಲ್ ಬಂತು, ನೀವು ಕಸ್ತೂರಿ ಆಡಿಷನಲ್ಲಿ ಸೆಲೆಕ್ಟ್ ಆಗಿದ್ದೀರಾ, ನೀವು ಆ್ಯಂಕರ್ ಆಗಿ ಅಂತ. ನನಗೆ ತಲೆಬುಡ ಅರ್ಥ ಆಗಲಿಲ್ಲ. ಈಸ್ ಇಟ್ ಟ್ರೂ? ಓಕೆ, ಇವಾಗ ಸೆಲೆಕ್ಟ್ ಆಗಿದ್ದೀನಿ, ವಾಟ್ ನೆಕ್ಸ್ಟ್, ಏನು ಮಾಡಬೇಕು, ಇದು ಯಾವುದೂ ಗೊತ್ತಿರಲಿಲ್ಲ. ನಾನು ತಿಳ್ಕೊಂಡು ಆಮೇಲೆ ಫ್ಯಾಮಿಲಿಗೆ ಹೇಳಿ ಆಮೇಲೆ ಹಾಂ, ನಮ್ಮ ಅಪ್ಪ ವಾಸ್ ನಾಟ್ ರೆಡಿ ಫಾರ್ ಇಟ್. ಅಂದರೆ ಅಪ್ಪಂಗೆ ಯಾವತ್ತೂ ಇಷ್ಟ ಇರಲಿಲ್ಲ. ಅಂದರೆ ಯಾವಾಗಲೂ ಹಂಗಿರುತ್ತಲ್ಲ, ಈ ಕ್ಯಾಮರಾ, ಈ ವರ್ಲ್ಡ್ ಬೇರೆ ಅಂತ ಹೇಳ್ತಾರೆ. ಇವತ್ತಿಗೂ ನಾರ್ಮಲ್ ಜನರ, ಇವಾಗ ಒಂಚೂರು ಚೇಂಜ್ ಆಗಿದೆ, ಸೋಷಿಯಲ್ ಮೀಡಿಯಾ ಇದೆಲ್ಲ ಬಂದು ಜನರ ಮೈಂಡ್ಸೆಟ್ ಚೇಂಜ್ ಆಗಿದೆ. ಅವಾಗೆಲ್ಲ ಹೆಂಗಿರ್ತಿತ್ತು ಅಂದರೆ, ಅಯ್ಯೋ ಯಾಕೆ ಬೇಕು ಅವೆಲ್ಲ ಅಂತ ಅನ್ನಿಸ್ತಿತ್ತು. ಎಂಡ್ ಆಫ್ ದ ಡೇ ಅಪ್ಪನೂ ಒಪ್ಪಿದ್ರು. ಇನ್ನೊಂಚೂರು ಬೇಡ ಸಾಕು, ಸ್ವಲ್ಪ ನಾನು ಕ್ವಶನ್ ಕೇಳೋದು ಮರ್ತು ಬಿಡ್ತೀನಿ ಈಗ. ನೀವಿಬ್ರು ಇವರು ತಿನ್ಲಿಕ್ಕೆ ಕೊಟ್ಟುಬಿಟ್ಟು ನನ್ನ ಕ್ವಶನ್ ಕೇಳೋದಂಗೆ ಮಾಡಿಬಿಟ್ರು. ಮೇಡಮ್, ಈಗ ನೀವು ಅದೇ ಚಾನಲ್ಗೆ ಹೋದ್ರಿ, ಫಸ್ಟ್ ಟೈಮ್ ಕ್ಯಾಮರಾ ಫೇಸ್ ಮಾಡಿದಾಗ ಲೈಟ್ ಆನ್ ಆಗಿರುತ್ತೆ, 2 ಲೈಟ್ ಆ ಕಡೆ ಈ ಕಡೆ ಆನ್ ಆಗಿರುತ್ತೆ, ಇದರಲ್ಲಿ ಮಾನಿಟರಲ್ಲಿ ಹೋಗ್ತಾ ಇರುತ್ತೆ ಅಲ್ಲ ಬರ್ದಿರೋ ಸ್ಕ್ರಿಪ್ಟ್ಗಳು. ಅಲ್ಲ, ಅದು ಬರ್ದಿರೋ ಸ್ಕ್ರಿಪ್ಟ್ ಇರಲಿಲ್ಲ ಅವಾಗ. ನೋಡದೆ ಹೇಳ್ಬೇಕಿತ್ತ? ಎಂಟರ್ಟೈನ್ಮೆಂಟ್ ಅಲ್ಲಿ ನಿಮಗೆ ಫಸ್ಟಿಗೆ ಎಂಟರ್ಟೈನ್ಮೆಂಟ್ ಹೇಳಿದ್ದು ನ್ಯೂಸ್ ಅಂತ ನಮ್ಮ ಪ್ರಿನ್ಸಿ ಆಗಿತ್ತು. ಬಟ್ ಸೆಲೆಕ್ಟ್ ಆಗಿದ್ದು ಎಂಟರ್ಟೈನ್ಮೆಂಟ್ ಆಗಿತ್ತು. ಅಲ್ಲೂ ಅಗೇನ್ ಸ್ಕ್ರಿಪ್ಟ್ ಕೊಡೋರು, ನಾವು ಹಾಗೆ ಮಗ್ಗಿ ಹೊಡೆದು ಗಟ್ ಹೊಡೆದು ಅದನ್ನ ಹೇಳೋದಾಗಿತ್ತು. ನಾನು ಬೇಸಿಕಲಿ ಥಿಯೇಟರ್ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ರಿಂದ ನನಗೆ ಈ ಸ್ಟೇಜ್ ಫಿಯರ್ ಒಂದು ಇರಲಿಲ್ಲ. ಭಯ, ಯಾರೋ ನೋಡ್ತಿದ್ದಾರೆ ಹಿಂಗಿದ್ದೆಲ್ಲ ಏನೂ ಇರಲಿಲ್ಲ. ಥಿಯೇಟರಲ್ಲಿ ಆ್ಯಕ್ಟಿಂಗ್ ಮತ್ತೆ ನಾನು ಈ ಭಾಷಣ ಅದು ಇದು ಎಲ್ಲ ಮಾಡ್ತಾ ಇದ್ದಿದ್ರಿಂದ. ಸೊ ಹಾಗಾಗಿ ಇಟ್ ವೆಂಟ್ ಆನ್ ಲೈಕ್ ಕಸ್ತೂರಿಯಲ್ಲೊಂದು
8 ಎಪಿಸೋಡ್ ಮಾಡಿದೆ ಅಂತ ಅನಿಸುತ್ತೆ, 8 ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ನಾನು ನವಂಬರಲ್ಲಿ ಸೇರಿಕೊಂಡಿದ್ದು, ಡಿಸೆಂಬರಿಗೆಲ್ಲ ನಾನು ಸುವರ್ಣ ಎಂಟರ್ಟೈನ್ಮೆಂಟಿಗೆ ಬಂದುಬಿಟ್ಟೆ. ದ ಫಸ್ಟ್ ಶೋ ನನ್ನ ಹೆಸರಿಗೆ, ಅಂದರೆ ತುಂಬ ಜನರಿಗೆ ಅವಕಾಶಗಳು ಸಿಗುತ್ತೋ ಇಲ್ವೋ, ಬಟ್ ನನಗಂತೂ ಸಿಕ್ಕಿತ್ತು. ಈ ಆ್ಯಂಕರಿಗೆ ಅಂತ ಒಂದು ಪ್ರೋಗ್ರಾಮ್ ಫಿಕ್ಸ್ ಆಗಿತ್ತು, ನನಗೆ ಅಂತ ಒಂದು ಹೇಳಿ ಒಂದು ಪ್ರೋಗ್ರಾಮ್ ಫಿಕ್ಸ್ ಆಗಿತ್ತು. ಆಲ್ ಗಾಡ್ ಗ್ರೇಸ್, ಇದರಲ್ಲಿ ನನ್ನ ಪ್ರಯತ್ನ ಏನೂ ಇರಲಿಲ್ಲ. ಅದ್ರ ಹೆಸರು ಬೆಳ್ಳಿ ಚುಕ್ಕಿ ಅಂತಿತ್ತು. ಬೆಳ್ಳಿ ಚುಕ್ಕಿಯಲ್ಲಿ ಕಂಟೆಂಟ್ ಏನು ಅಂದರೆ, ಇವತ್ತು ಕಣ್ಣಿನ ಬಗ್ಗೆನೇ ಕನ್ನಡದಲ್ಲಿ ಎಷ್ಟು ಹಾಡುಗಳಿವೆ. ಹೌದು, ಹಾಗೆ ಪ್ರಕೃತಿ ಬಗ್ಗೆನೇ ಎಷ್ಟು ಹಾಡುಗಳಿವೆ. ಹೀಗೆ ಒಂದು ಸಬ್ಜೆಕ್ಟಿನ ಮೇಲೆ ಯಾವ್ಯಾವ ಹಾಡಿದೆಯೋ ಅದು ಅರ್ಧ ಗಂಟೆ ಪ್ರೋಗ್ರಾಮ್ ಹೋಗೋದು. ಸೊ ಇದರ ಹೆಸರು ಎಲ್ಲೋ ಒಂದು ಕಡೆಯಲ್ಲಿ ಹಾಡು ಅಂದರೆ ನಿಮ್ಮ ಜೀವಾಳ. ನಾನು ಇಷ್ಟೋ ಸಲ ನೋಡ್ತಾ ಇರ್ತೀನಿ, ಫೇಸ್ಬುಕ್ಕಲ್ಲೆಲ್ಲ ನೋಡಿದ್ದೀನಿ, ನೀವು ಒಳ್ಳೆ ಹಾಡನ್ನು ಹಾಡಾಡ್ತಾ ಇರ್ತೀರಾ. ಅದು ಒಂದು ಫ್ರೀ ಟೈಮ್ ಒಂದು 5 ನಿಮಿಷ ಸಿಕ್ಕಿದ್ರು ನಿಮ್ಗೆ ಸಿಗೋದು ಕಡಿಮೆ, ಸಿಕ್ಕಿದಾಗಲೂ ಕೂಡ ನೀವೆಲ್ಲೋ ಒಂದು ಕಡೆಯಲ್ಲಿ ಗುಣಗ್ತಾ ಇರ್ತೀರಿ. ಏನೋ ಒಂದು ಯಾವ್ದಾದ್ರು ಒಂದು ಹಾಡನ್ನು ಹಾಡ್ಬೋದಾ ಅಂತ. ಓಕೆ ಅಂದರೆ ನಾನು ಕಲ್ತಿಲ್ಲ, ಅಂದರೆ ಸಿಸ್ಟಮ್ಯಾಟಿಕ್ಕಾಗಿ ಕಲ್ತವಳಲ್ಲ ನಾನು. ಐ ಆಮ್ ಅ ಬಾತ್ರೂಮ್ ಸಿಂಗರ್, ಐ ಸ್ಟಿಲ್ ಸೇ ಐ ಆಮ್ ಅ ಬಾತ್ರೂಮ್ ಸಿಂಗರ್. ಯಾವ್ದು ಹಾಡೋದು? ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ರೇ ಮಾತಿಗೆ ಹೊಸ ಭಾಷೆದು ಇದ ಹಾಡಲು ಕವಿ ಬೇಕೆ. ನಮ್ಮಪ್ಪನೂ ಹಾಡ್ತಿದ್ದಾರೆ. ಓಕೆ, ಮತ್ತೆ ತಂದೆ ಮತ್ತು ಮಗಳನ್ನ ಒಟ್ಟಿಗೆ ಹಾಡಿಸೋ ಒಂದು. ಎಸ್. ಹಾಗೆಯೇ ಮೇಡಮ್, ಇವಾಗ ನೀವು ಆ್ಯಂಕರಲ್ಲಾದ್ರಿ, ತುಂಬ ವರ್ಷದಿಂದ ಅಲ್ಲಿ ಇದು ಮಾಡ್ತಾ ಬಂದ್ರಿ. ಲೈವ್ ಅನ್ನುವ ಕಾನ್ಸೆಪ್ಟಿಗೆ ಯಾವಾಗ ಬಂದ್ರಿ? ಲೈವ್ ಅನ್ನೋದು ಸ್ವಲ್ಪ ಚಾಲೆಂಜಿಂಗ್ ಇತ್ತು. ಫಾರ್ ಎಕ್ಸಾಂಪಲ್, ನಾನು ರೆಕಾರ್ಡಿಂಗಲ್ಲಿ 100 ತಪ್ಪು ಮಾಡಿದ್ರು ಸರಿ ಮಾಡಲಿಕ್ಕೆ ಅವಕಾಶ ಇದೆ. ಲೈವಲ್ಲಿ ಬಂದಾಗ ಹಿಂಗೆ ಕೂತಿರ್ಬೇಕು, ಕೆಮ್ಮಬಾರ್ದು, ಆಮೇಲೆ ಏನೋ ಒಂಥರ TP ಓಡಿಸೋ ಯಾರೋ ಒಬ್ಬನ ಕೈಲಿ TP ಇರುತ್ತೆ, ಅವನೆಲ್ಲ ಕೂತ್ಕೊಂಡು ಕೆಳಗಡೆ TP ಓಡಿಸುವಾಗ ಅದೆಲ್ಲಾದ್ರೂ ಮೇಲ್ಗಡೆ ಹೋಗ್ಬಿಟ್ರೆ ನಾನು ಆ ಕೆಲಸ ಮಾಡಿದ್ದೀನಿ, ತಪ್ಪು ಮಾಡಿದ್ದೀನಿ. ಆ್ಯಂಕರ್ಗೆ ತಟಪಟ ಆಗಿದೆ ಫುಲ್ಲು. ಹಾಗೆಯೇ ನಿಮಗೆಲ್ಲಾದರೂ ಆ ಥರ ಏನಾದ್ರು ಅನುಭವ ಆಗಿದೆಯಾ? ಯಾವ ಥರ ಫೇಸ್ ಮಾಡಿದ್ರಿ ಆ ಸನ್ನಿವೇಶಗಳನ್ನೆಲ್ಲ? ಎಂಟರ್ಟೈನ್ಮೆಂಟಲ್ಲಿದ್ದಾಗ ರೆಕಾರ್ಡಿಂಗ್ಸ್ ಇರ್ತಾ ಇದ್ದವು, ಆದರೆ ಪ್ರಾಬ್ಲಮ್ ಏನಂದರೆ ಲೈವ್ ನನಗೆ ಗೊತ್ತೂ ಇರಲಿಲ್ಲ. ಅಗೇನ್ ಐ ವುಡ್ ಸೇ ಸಂಪಾಜೆ, ಇಟ್ ಈಸ್ ಆಲ್ ಬೈ ಗಾಡ್ ಗ್ರೇಸ್. ನಾನು ಶ್ರಮ ಹಾಕಿದ್ದೀನಿ, ಇಲ್ಲ ಅಂತಲ್ಲ, ನಾನು ಎಷ್ಟು ಶ್ರಮ ಹಾಕಬೇಕೋ ಹಾಕ್ತಿರ್ತೀನಿ. ಬಟ್ ಐ ಡೋಂಟ್ ನೋ, ಒಂದು ಫೋರ್ಸ್ ನನ್ನನ್ನು ಯಾವತ್ತೂ ಡ್ರೈವ್ ಮಾಡಿದೆ ಅಂತ ಅನಿಸುತ್ತೆ. ಐ ನೆವರ್ ಎಕ್ಸ್ಪೆಕ್ಟೆಡ್ ಟಿವಿಗೆ ಬರ್ತೀನಿ ಅಂತ. ಐ ನೆವರ್ ಎಕ್ಸ್ಪೆಕ್ಟೆಡ್ ನನ್ನನ್ನು ಯಾರೋ ಬಂದು, ಮೇಡಮ್ ನಾನು ನಿಮ್ಮನ್ನು ಫಾಲೋ ಮಾಡ್ತೀನಿ, ನಿಮ್ಮ ಆ್ಯಂಕರಿಂಗ್ ಇಷ್ಟ ಆಗತ್ತೆ, ನಾನು ನಿಮ್ಮನ್ನು ರೋಲ್ ಮಾಡೆಲ್ ಅನ್ಕೋತೀನಿ. ಐ ಆಲ್ವೇಸ್ ಸೇ ದೇವರು ಎಕ್ಸ್ಟ್ರಾ ವರ ಕೊಟ್ಟಿರ್ತಾನೆ ಅಂತ. ನಾನು ಯಾವಾಗಲೂ ಏನು ಅನ್ಕೋತೀನಿ ಗೊತ್ತಾ, ಇದನ್ನು ನಾನು ತುಂಬ ಸಲ ಹೇಳಿದ್ದೀನಿ ಕೂಡ. ಈ ಆ್ಯಕ್ಟ್ರುಗಳು, TV ಹೋಸ್ಟ್ಗಳು, ನ್ಯೂಸ್ ಆ್ಯಂಕರ್ಗಳು, ನಾವೆಲ್ಲ ಒಂದು ಸ್ವಲ್ಪ ಜಾಸ್ತಿ ಲಕ್ ಮಾಡಿ ಬಂದಿದ್ದೀವಿ ಅಂತ ಅನ್ಸುತ್ತೆ ನನಗೆ ಯಾವಾಗಲೂ. ಯಾಕೆಂದರೆ ಯಾರೋ ನಮ್ಮನ್ನು ಒಬ್ಬರು ಫಾಲೋ ಮಾಡ್ತಾರೆ, ನಮ್ಮನ್ನು ಯಾರೋ ಒಬ್ಬರು ರೋಲ್ ಮಾಡೆಲ್ ಆಗಿ ಇಟ್ಕೊಳ್ತಾರೆ, ಅಥವಾ ಇನ್ಯಾರೋ ಒಬ್ಬರು ನಾನು ನಿಮ್ಮ ಥರ ಆಗಬೇಕು ಅಂತ ಅನಿಸುತ್ತೆ ಅಂತ ಹೇಳಿದಾಗ ನಾವೇನು ಮಾಡಿದ್ದೀವಿ ಲೈಫಲ್ಲಿ ಅಂತ ಒಂದು ಕ್ವೆಶ್ಚನ್ ಬರುತ್ತೆ. ಸೇಮ್ ಹ್ಯಾಪೆಂಡ್ ಲೈವಿಗೆ ಬಂದಾಗಲೂ ನನಗೆ. ನಾನು ಮತ್ತು ನನ್ನ ಇನ್ನೊಬ್ಬರು 3 ಜನ ಸೆಲೆಕ್ಟ್ ಆಗಿದ್ವಿ. 200 ಚಿಲ್ಲರೆ ಜನ ಸುವರ್ಣ ನ್ಯೂಸಿಗೆ ಪರೀಕ್ಷೆ ಬರೆದಿದ್ದಾಗಿತ್ತು. 267 ಜನ, ಇಫ್ ಐ ಆಮ್ ನಾಟ್ ರಾಂಗ್. ನಾನು ಏನದು ಜರ್ನಲಿಸಮ್ ಫೀಲ್ಡಿಂದನೂ ಆಗಿರಲಿಲ್ಲ, ಬಟ್ ಬೇಸಿಕ್ ನಾಲೆಡ್ಜ್ ಅಂತೂ ಇತ್ತು ಅಲ್ವಾ. ಸೊ ಅಷ್ಟು ಜನರಲ್ಲಿ ಸೆಲೆಕ್ಟ್ ಆಗಿದ್ದು 3 ಜನ ಆಗಿತ್ತು. ನಾನು, ಒಂದು ಹುಡುಗ, ಇನ್ನೊಂದು ಹುಡುಗಿ. ಇನ್ನೊಂದು ಹುಡುಗ IT ಫೀಲ್ಡಿಂದ ಇದ್ದ. ಅವ ಸ್ಯಾಲ್ರಿ, ನೀವು ಒಂದಂತೂ ನೆನ್ಪಿಟ್ಕೊಳ್ಳಿ, ನ್ಯೂಸ್ ಚಾನಲಲ್ಲಿ ಕೆಲಸ ಮಾಡ್ತೀರಾ ಅಂದರೆ ಡೋಂಟ್ ಎಕ್ಸ್ಪೆಕ್ಟ್ ಟು ಮಚ್ ಹೈ ಸ್ಯಾಲ್ರೀಸ್. ನೀವು ಗೊತ್ತಿದೆ, ನೀವು ಅಲ್ಲಿದ್ದೀರಾ ಅಲ್ಲ. ಒಂದು ಪ್ಯಾಷನ್ ಇರುತ್ತೆ ಅಲ್ಲಿ, ಪ್ಯಾಷನಿಗೋಸ್ಕರನೇ ಕೆಲಸ ಮಾಡೋರು ಬಹಳಷ್ಟು ಜನ ಇರ್ತಾರೆ. ಸೊ ಹಾಗಾಗಿ IT ಫೀಲ್ಡವ್ರು ಒಬ್ರು ಆಚೆ ಹೋದರು, ನಾವಿಬ್ಬರು ಉಳ್ಕೊಂಡ್ವಿ ಕೊನೆಗೆ. ಥ್ಯಾಂಕ್ ಯು ಅಪ್ಪ, ಇದೆರಡು ಆಚೆ ತೊಗೊಂಡೋಗ್ಬಿಡಿ, ಕಾಫಿ ತಗೊಳ್ಳಿ. ಎಸ್, ಓಕೆ, ಥ್ಯಾಂಕ್ ಯು. ಸೊ ಹಂಗೆ ಸೆಲೆಕ್ಟ್ ಆಗಿ ಬಂದಿದ್ದು. ಆಗಲೂ ನನಗೆ ಕ್ಲೂ ಇರಲಿಲ್ಲ ಲೈಫಿನ ಬಗ್ಗೆ. ನನ್ನ ಪಾಡಿಗೆ ನಾನು ಒಂದಂತೂ ನನ್ನ ಲೈಫಲ್ಲಿ ನನಗೆ ಇವತ್ತಲ್ಲ ಮೊದಲಿಂದಾನು, ನಿಂಗೆ ಏನು ಸಿಗುತ್ತೋ ಅದರಲ್ಲಿ ಚೆನ್ನಾಗಿ ಮಾಡಬೇಕಷ್ಟೆ. ಇದನ್ನು ತಿಳ್ಕೊಂಡ್ರು, ವಾಟ್ ಎವರ್ ಯು ಗೆಟ್ ಇಟ್ ಇನ್ ಲೈಫ್. ನೀ ರಂಗೋಲೆ ಹಾಕಬೇಕಾ, ಇಟ್ ಶುಡ್ ಬಿ ಬ್ಯೂಟಿಫುಲ್. ನೀ ಒಂದು ಅಡುಗೆ ಮಾಡಬೇಕಾ, ಇಟ್ ಶುಡ್ ಬಿ ಗುಡ್ ಟು ಇಟ್. ನೀ ಎಕ್ಸಾಮ್ ಬರೀಬೇಕಾ, ನಾನು ಪ್ರತಿದಿನ ಎಕ್ಸಾಮಿಗೆ ಓದ್ಕೊಳ್ಳೋಳಲ್ಲ, 2-3 ದಿನ ಇದೆ ಅನ್ನೋವಾಗ ಓದೋಳು. ಬಟ್ ಡೆಫಿನೆಟ್ಲಿ ಫಸ್ಟ್ ಕ್ಲಾಸ್ ಬಂದುಬಿಡ್ತಿದ್ದೆ ಅಷ್ಟರಲ್ಲೇ. ಹಾಂ,
ಹಂಗಾದ್ರೆ ಎಲ್ಲಾದ್ರೂ ಫುಲ್ ಓದಿದ್ರೆ ಹಿಂಗಿರ್ತಿತ್ತು ಮೇಡಮ್, ವರ್ಷ ಇಡೀ ಓದಿದ್ರೆ. ನನ್ನ ಫ್ರೆಂಡ್ ಒಬ್ಬರು ಮಂಜು ಅಂತ, ಇವಾಗ ಅವರು KS IAS ಆಗಿದ್ದಾರೆ. ಆಮೇಲೆ ಕಾಂಟ್ಯಾಕ್ಟ್ ಮಿಸ್ ಆಯಿತು. ಅವ್ರು ನಮ್ಮ ಫ್ರೆಂಡ್ಸಿಗೆ ಹೇಳೋರಂತೆ, ಈ ಹುಡುಗಿ 2 ದಿನದಲ್ಲಿ ಓದಿ ಯಾವಾಗಲೂ ಫಸ್ಟ್ ಕ್ಲಾಸ್ ತೊಗೊಳತ್ತೆ, ಅಟ್ಲೀಸ್ಟ್ ಇನ್ನೊಂಚೂರು ಪುಷ್ ಮಾಡಿದ್ರೆ ಫಸ್ಟ್ ರ್ಯಾಂಕ್ ಬರ್ಬೋದಿತ್ತು ಅಂತ. ಅದೇ ಅದಕ್ಕೆ ನಾನು ಯೋಚನೆ ಮಾಡಿದ್ದೆ ಎಷ್ಟು ಮಾರ್ಕ್ ಬರ್ಬೋದಿತ್ತು ಒಂದು ವೇಳೆ ಫುಲ್ಲು ಫ್ಲೆಜ್ ಆಗಿ ನೀವು ಓದಿದ್ರೆ ಅಲ್ಲ. ಆದರೆ ಯಾಕೋ ಬರ್ತಿರ್ಲಿಲ್ಲ ಅದು. ಸೊ ಹಾಗೆ ಜರ್ನಿ ಹಿಂಗೆ ಶುರು. ಬಾಯ್ಸ್ ಮೆಂಟಾಲಿಟಿ ಅಂತ, ಬಾಯ್ಸ್ ಕೂಡ ಹಾಗೇನೆ ಎಕ್ಸಾಮ್ ಇರೋ. ಗರ್ಲ್ಸ್ ಆ್ಯಕ್ಚುಲಿ ನಮ್ಮ ಕ್ಲಾಸಲ್ಲೆಲ್ಲ ಎಲ್ಲರೂ ಎಕ್ಸಾಮ್ ವರ್ಷ ಇಡೀ ಓದ್ತಾ ಇದ್ರು. ನಾವೆಲ್ಲ ಜಸ್ಟ್ ನಾಳೆ ಎಕ್ಸಾಮ್ ಆದರೆ ಅವ್ರ ನೋಟ್ಸ್ ತಗೊಂಬಂದು ಅದನ್ನು ಅಲ್ಲೆಲ್ಲ ಜೆರಾಕ್ಸ್ ಮಾಡಿಸಿ ಎಕ್ಸಾಮ್ ಮರ್ದಿ ಚಂದ ಓದೋದು. ಸೇಮ್ ಮಾಡ್ತಿದ್ದೆ ಅದೇ ನಾನು ಹೇಳಿದ್ದು, ಬಾಯ್ಸ್ ನಾನು ನೋಟ್ಸ್ ಬರೀತಿದ್ದೆ, ಇಲ್ಲ ಅಂತಲ್ಲ, ಬಟ್ ನಂಗೆ ಬರೆಯೋದು ತುಂಬ ಬೋರಿಂಗ್ ಅನ್ಸೋದು. ಫಸ್ಟ್ ಆಫ್ ಆಲ್ ನನ್ನ ಅಕ್ಷರ ಕೋಳಿ ಕಾಲಿದ್ದಂಗೆ ಇರುತ್ತೆ, ಗುಂಡ್ ಅಕ್ಷರ ಅಲ್ಲ ನಂದು. ಓಕೆ, ಹಿಂಗೆ ಬರ್ಕೊಂಡು. ನಮ್ಮಲ್ಲಿ ಪರಿಣಿತಾ ಮ್ಯಾಮ್ ಅಂತ ಒಬ್ಬರು ಹಿಸ್ಟ್ರಿ ಟೀಚರ್, ಅವ್ರದ್ದು ಬುಕ್ಸು ಇದೆ. ಅವ್ರೇನಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆಯೋ ಅದನ್ನು ಹೇಳ್ಕೊಂಡು ಹೋಗೋರು, ನಾವು ಬರ್ಕೊಂಡು ಹೋಗಬೇಕು. ನಾವು ಬರ್ದು ಹಿಂಗೆ ಕೈ ಅನ್ನೋ ಅಷ್ಟರಲ್ಲಿ 2 ಲೈನ್ ಜಾಸ್ತಿ ಬರ್ದು ಹೇಳ್ಬಿಟ್ಟಿರೋರು, ಮತ್ತೇನು 2 ಲೈನ್ ಬರೆಯೋದು, ಹಿಂಗೆ ಇಟ್ಕೊಂಡು ಕೂತ್ಕೊಳ್ಳೋದು ಸುಮ್ಮನೆ. ಆಮೇಲೆ ಯಾರು ಬರ್ದಿರ್ತಾರೋ ಅವ್ರದ್ದು ಪ್ರಿಂಟ್ ಮಾಡಿಸ್ಕೊಳ್ಳೋದು, ಹಿಂಗಾಗ್ತಿತ್ತು. ಬಟ್ ಅದರ್ ದ್ಯಾನ್ ದ್ಯಾಟ್ ಬೇರೆ ನೋಟ್ಸ್ ಮಾಡ್ಕೊಳ್ತಾ ಇದ್ದೆ. ಬಟ್ ನನಗೆ ಯಾವಾಗಲೂ ಸ್ವಲ್ಪ ವಿಷಯ ತಿಳ್ಕೊಂಡಿರ್ತಿದ್ದೆ. ಕೊನೆ 2 ದಿನದಲ್ಲಿ ಐ ಯೂಸ್ ಟು ಆಲ್ವೇಸ್ ಇಡೀ 2 ದಿನ ಸರಿಯಾಗಿ ಓದಿ 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 ಎಲ್ಲ ಮಾರ್ಕ್ ಬರ್ತಾ ಇತ್ತು. ಆಗ ಬರ್ತಿತ್ತು, ಸಫಿಷಿಯೆಂಟ್ ಮಾರ್ಕ್ಸ್ ಬರ್ತಿತ್ತು. ನಿಮ್ಮ ಬೇಸಿಕಲಿ ನೀವು ಎಲ್ಲಿಯವರು ಮೇಡಮ್? ಅಂದರೆ ನೀವು ಬೆಂಗಳೂರಿಗರೆಯಾ ಅಥವಾ ಹೊರಗಿನಿಂದ ಬಂದವರಾ? ಮೈಸೂರಲ್ಲಿ ಎಲ್ಲಿ ಮೇಡಮ್? ಮೈಸೂರಲ್ಲಿ ನಾವು ನಾಯ್ಡು ನಗರಲ್ಲಿದ್ವಿ. ನಾಯ್ಡು ನಗರಲ್ಲಿದ್ವಿ. ನನಗೊಂದು 8 ವರ್ಷ ಇದ್ದಾಗ, 8 ವರ್ಷ ಅಲ್ಲ, ನಾನು ಅಲ್ಲಿ 2 ವರ್ಷ ಎಕ್ಸ್ಟ್ರಾ ಇದ್ದೆ. ನನಗೊಂದು 6 ವರ್ಷ ಇದ್ದಾಗ ಅಪ್ಪ ಅಮ್ಮ ಇಲ್ಲಿಗೆ ಶಿಫ್ಟ್ ಆದರು. ಓಕೆ. ಆಮೇಲೆ ನಾನು 2 ವರ್ಷ, ನನಗೆ 8 ವರ್ಷ ಆದಾಗ ಇಲ್ಲಿಗೆ ಕಂಪ್ಲೀಟ್ಲಿ ಶಿಫ್ಟ್ ಆಗಿದ್ದು ನಾವು. ಓಕೆ. ಅಮ್ಮ ಇಲ್ಲಿಯವರೇ. ಅಮ್ಮ ಬೆಂಗಳೂರು, ಅಪ್ಪ ಮೈಸೂರು, ಇಬ್ಬರದು ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್. ಓಕೆ. ಎಷ್ಟು ಜನ ಮಕ್ಕಳು ಮೇಡಮ್ ನೀವು? ನಾವು ಒಬ್ಬರೇ ಮಗಳು, ಮುದ್ದಿನ ಮಗಳು. ಹಾಗೆ ಈಗ ನೀವು ನಿಮ್ಮ ಬಾಲ್ಯದಿಂದ ನೀವು ಬೆಂಗಳೂರಲ್ಲೇ ಕಳೆದ್ರಿ. ಆಗ ಬಹುತೇಕ ನಿಮ್ಮ ಟೈಮೆಲ್ಲ ಬೆಂಗಳೂರಲ್ಲೇ ಹೋಯ್ತು. ಆಲ್ಮೋಸ್ಟ್ ಹೆಂಗೆ ಅನಿಸುತ್ತೆ ಮೇಡಮ್ ನಿಮಗೆ ಈ ಲೈಫು? ಅಂದರೆ ಈಗ ನಾವೆಲ್ಲ ಹಳ್ಳಿಯಿಂದ ಬಂದು ಇಲ್ಲಿಗೆ ನೋಡೋ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಸ್ವಲ್ಪ ಹತ್ತಿಕ್ಕಲಾಗೆ ಆಗ್ತದೆ. ನಿಮಗೆ ಹೇಗೆ ಅನಿಸ್ತದೆ ಮೇಡಮ್ ನಿಮ್ಮ ಮನಸ್ಸಿಂದ ನೋಡೋದಾದ್ರೆ? ನನಗೆ 8 ವರ್ಷ ಇದ್ದಾಗ ನಾವು ಇಲ್ಲಿಗೆ ಬಂದಿದ್ದಲ್ವಾ, ಹಾಗಾಗಿ ವೆರಿ ಯಂಗ್. ಹಾಗಾಗಿ ಅದೊಂಥರ ಆಗ್ಬಿಡಿದೆ, ಅಡ್ಜಸ್ಟ್ ಆಗ್ಬಿಡಿದೆ. ನಿಮಗೆ ಮೈಸೂರು ಇಟ್ ಇಸ್ ಅ ಸಿಟಿ, ನಿಮಗೆ ಹಳ್ಳಿ ವಾತಾವರಣ ಇಲ್ಲ ಅಲ್ಲಿ. ಸಿಟಿನೇ ಆಗಿದ್ದರಿಂದ ನಾನು ಸಿಟಿ ಸಮ್ಟೈಮ್ಸ್ ಫೀಲ್ ಆಗುತ್ತೆ ನನಗೆ, ಒಂದು ಹಳ್ಳಿ ಜೀವನದ ಪರಿಚಯ ಆಗಬೇಕಾಗಿತ್ತು ಅಟ್ಲೀಸ್ಟು ಅಂತ. ಬೇರೆ ಕಡೆ ಫ್ರೆಂಡ್ಸ್ ಜೊತೆ ಹೋದಾಗ, ಇನ್ನೆಲ್ಲೋ ಹೋದಾಗ ಹಳ್ಳಿ ಜೀವನ ಚಂದ ಅನಿಸುತ್ತೆ, ಬಟ್ ನನಗೆ ಪರಿಚಯ ಇಲ್ಲ. ಬಟ್ ಖುಷಿ ಅನಿಸುತ್ತೆ. ಸಿಟಿ ಹುಡುಗಿ. ಸೊ ಹಾಗಾಗಿ ನಂಗೆ ಮೈಸೂರು ಸಿಟಿನೇ ಅಲ್ಲ. ಮೈಸೂರಿಂದ ಬೆಂಗಳೂರಿಗೆ ಬಂದಾಗ ನನಗೆ ಏನು ಅಂಥ ವ್ಯತ್ಯಾಸ ಅನಿಸ್ಲಿಲ್ಲ ನನಗೆ. ನನಗೆಲ್ಲೂ ಅರ್ಥ ಆಗೋ ಅಷ್ಟರಲ್ಲಿ ನಾನು ಬೆಂಗಳೂರಿನೊಳಗಾಗ್ಬಿಟ್ಟಿದ್ದೆ. ಬಟ್ ಸ್ಟಿಲ್ ನಮ್ಮ ಊರು ಮೈಸೂರು. ಅಪ್ಪ ಅವರ ಅಣ್ಣ ತಮ್ಮಂದರು, ನಮ್ಮ ಉಳಿದ ದಾಯಾದಿಗಳು ಎಲ್ಲರೂ ಮೈಸೂರಲ್ಲೇ ಇದ್ದಾರೆ. ಈಗ ನೀವು ಬೆಂಗಳೂರಲ್ಲಿ, ಈಗ ನಾವು ಚಾನಲೆಲ್ಲ ಇಷ್ಟು ವರ್ಷ ಕೆಲಸ ಮಾಡಿದ್ರಿ, ಬೇರೆ ಚಾನಲ್ಗೆ ಎಲ್ಲರೂ ಒಂದು ಜಂಪ್ ಮಾಡೋದೊಂದು ವಾಡಿಕೆ. ಒಂದೇ ಚಾನಲಲ್ಲಿ ಉಳ್ಕೊಳ್ಬೇಕು ಅಂತ ನಿಮಗೆ ಯಾಕೆ ಅನಿಸ್ತು? ಇಷ್ಟು ವರ್ಷದಿಂದ ನಾನು ಅಲ್ಲೇ ಇದ್ದೀನಿ ಅಂತ ಯಾಕೆ ಅನಿಸ್ತು ನಿಮಗೆ? ಕೆಲವ್ರು ಇದೇ ಪ್ರಶ್ನೆ ನಾನು ತುಂಬ ಜನ ಕೇಳಿ, ಕೆಲವ್ರು ಹೇಳಿದ್ರು ಯು ಆರ್ ಇನ್ ಅ ಕಂಫರ್ಟ್ ಝೋನ್, ವೇರ್ ಯು ಡೋಂಟ್ ವಾಂಟ್ ಟು ಎಕ್ಸ್ಪೆರಿಮೆಂಟ್ ಅಂತ ತುಂಬ ಜನ ಹೇಳಿದ್ರು. ಬಟ್ ವಾಟ್ ಐ ಫೀಲ್ ಗೊತ್ತಾ, ಇವಾಗ ನನಗೆ ಆಲ್ಮೋಸ್ಟ್ ಎಲ್ಲ ಚಾನಲ್ಸಿಂದನೂ ಕಾಲ್ ಫಾರ್ ಬಂದಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಮ ಸಂಸ್ಥೆ ನಿಮ್ಮನ್ನು ಉಳಿಸ್ಕೊಂಡಿದೆ, ನಿಮಗೇನು ಬೇಕೋ ಅದನ್ನು ಕೊಡ್ತಾ ಇದೆ, ಆಪರ್ಚುನಿಟೀಸ್ ಕೊಡ್ತಾ ಇದೆ, ಚೆನ್ನಾಗಿ ನೋಡ್ಕೊಳ್ತಾ ಇದೆ ಅಂದಾಗ ನಿಮಗೆ ಈಗ ನೀವು ಬೇರೆ ಚಾನಲಿಗೆ ಹೋಗಿ ಮಾಡೋ ಕೆಲಸನೂ ಅದೇ, ಈ ಚಾನಲಲ್ಲಿ ಮಾಡೋ ಕೆಲಸನೂ ಅದೇ. ಆಮೇಲೆ ಇನ್ನೊಂದೇನು ಗೊತ್ತಾ, ಒಂದು ಸ್ಟೆಬಿಲಿಟಿ ಬೇಕಾಗತ್ತೆ ಲೈಫಿಗೆ. ನೀವು ಇಲ್ಲಿಂದ ಅಲ್ಲಿ ಬಿಟ್ಟು ಅಲ್ಲಿ, ನಾನು ಯಾರನ್ನೂ ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ ಸಂಪಾಜೆ, ಬಟ್ ನನಗನ್ಸೋದು ನೀವು ತುಂಬ ಎಗರ್ದಾಗ ನಿಮ್ಮ ಎಂಡ್ ಆಫ್ ದ ಡೇ ನೀವು ಎಲ್ಲಿ ಹೋಗಿ ಲ್ಯಾಂಡ್ ಆಗ್ತೀರಾ ಅನ್ನೋದ್ರ ಪ್ರಶ್ನೆ ಬರುತ್ತೆ, ವೇರ್ ಯು ಆರ್ ಗೋನ್ ಗೋ ಅಂತ. ನಾನು ತುಂಬ ಜನ ನೋಡಿದ್ದೀನಿ, 2 ವರ್ಷ ಇಲ್ಲಿ ಮಾಡಿ, 1 ವರ್ಷ ಅಲ್ಲಿ ಮಾಡಿ, ಇನ್ನೊಂದು ವರ್ಷ ಅಲ್ಲಿ ಮಾಡಿ, ಇನ್ನೊಂದು ವರ್ಷ ಫೀಲ್ಡಿಂದ ಆಚೆ ಹೊರಗಡೆ ಇರ್ತಾರೆ. ಆಮೇಲೆ ನಮ್ದು ಏನು ಗೊತ್ತಾ, ನ್ಯೂಸ್ ಚಾನಲ್ ನಿಮಗೆ ಗೊತ್ತಿದೆ, ಒಂದು ತುಂಬ ಸ್ಟ್ರಾಂಗ್ ಇರೋ ನ್ಯೂಸ್ ಚಾನಲ್ಸು ಒಂದು 5, ಇದಕ್ಕಿಂತ ಜಾಸ್ತಿ ಇಲ್ಲ. ಸ್ಯಾಲ್ರಿ ಇಶ್ಯೂಸ್ ಇರುತ್ತೆ, ಇನ್ನೊಂದು ಮತ್ತೊಂದು. ಆಮೇಲೆ ನಿಮ್ಗೊಂದು ಕಂಫರ್ಟ್ ಇರಬೇಕಲ್ಲ, ಕಂಫರ್ಟ್ ಝೋನ್ ಅಲ್ಲ, ಕಂಫರ್ಟ್ ಇರಬೇಕು, ಕೆಲಸ ಮಾಡೋದಕ್ಕೆ ಒಂದು ಕಂಫರ್ಟ್ ಇರಬೇಕು. ಬೈ ಗಾಡ್ ಗ್ರೇಸ್ ಸುವರ್ಣದಲ್ಲಿ ಮ್ಯಾನೇಜ್ಮೆಂಟ್ನ ನಾನು ಚೆನ್ನಾಗಿ ನಡೆಸ್ಕೊಂಡಿದ್ದೆ ಇವತ್ತಿನವರೆಗೆ. ಹಾಗಾಗಿ ನಾನಿದ್ದೀನಿ. ಯಾವತ್ತು ನನಗೆ ಅನ್ಕಂಫರ್ಟಬಲ್ ಆಗತ್ತೆ, ಚೆನ್ನಾಗಿ ಅನಿಸಲ್ಲ, ನನ್ನನ್ನು ಚೆನ್ನಾಗಿ ನಡೆಸ್ಕೋತಿಲ್ಲ ಅಂತ ನನಗನ್ಸುತ್ತೆ, ಐ ಹ್ಯಾವ್ ಆಪ್ಷನ್ಸ್.
ಆಪ್ಷನ್ಸ್ ಇದೆ. ಆಪ್ಷನ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಇರುತ್ತೆ, ನಿಮಗೂ ಇರುತ್ತೆ, ನನಗೂ ಇರುತ್ತೆ. ಪ್ರಪಂಚ ದೊಡ್ಡದಿದೆ ಸಂಪಾಜೆ, ಯಾವಾಗಲೂ ಅಷ್ಟೇ. ಬಟ್ ವೆನ್ ಯು ಆರ್ ರೆಸ್ಪೆಕ್ಟೆಡ್, ಆ ರೆಸ್ಪೆಕ್ಟ್ಗೆ ಬೆಲೆ ನೀವು ಅದನ್ನು ದುಡ್ಡಲ್ಲಿ ಅಳಿಯೋಕ್ಕಾಗಲ್ಲ. ರೆಸ್ಪೆಕ್ಟ್ನ ನಾನು ಕೇಳೋದು, ಈಗ ನೀವು ದುಡ್ಡು ಅಂತ ಬಂದ್ರಿ, ಆರಂಭದಲ್ಲಿ ನೀವು ಸೇರಿದಾಗ ಸುಮ್ಮನೆ ನನಗೊಂದು ಕುತೂಹಲ, ಆ್ಯಂಕರ್ ಅಂತ ಹೇಳುವಾಗ ಆರಂಭದಲ್ಲಿ ಯಾವ ಥರ ಟ್ರೀಟ್ ಇತ್ತು, ಅಂದರೆ ಎಷ್ಟು ಸ್ಯಾಲರಿ ಅಂತೇಳಿ ಆಗ ಕನ್ಸಿಡರ್ ಮಾಡ್ತಾ ಇದ್ರು ಅಂತ? ಅಂದರೆ ಈ ಫೀಲ್ಡ್ ಅಂತ ಹೇಳಿದ್ರೆ ನಂಗೆ ಗೊತ್ತು, ಇಲ್ಲಿ ದುಡ್ಡುಗೆ ಅದೆಲ್ಲ ಕಮ್ಮಿ ಈ ಫೀಲ್ಡಲ್ಲಿ, ಅದ್ರ ಹೆಸರು ಜಾಸ್ತಿ ಇರ್ತದೆ. ನಿಮಗೆ ಆಗಿನ ಟೈಮಲ್ಲಿ ಹೇಗೆ ಇದು ಮಾಡಿದ್ರು ಮೇಡಮ್? ಅಂದರೆ ಸ್ಯಾಲರಿ ಏನು ಗೊತ್ತಾ ನಿಮಗೆ, ನಂದು ಸ್ಟೋರಿ ಬೇರೆ ಇದೆ ಸಂಪಾಜೆ. ಅಂದರೆ ಕೆಲವರೆಲ್ಲ ನಾನು ಮೀಡಿಯಾದಲ್ಲಿ ನೋಡಿದ್ದೀನಿ, ಜರ್ನಲಿಸಮ್ ಮೀಡಿಯಾಗೆ ಎಂಟ್ರ್ ಆಗೋರಿಗೆ ಒಂದು ಪ್ಯಾಷನ್ ಇರುತ್ತೆ. ಓ ಮೈ ಗಾಡ್, ನಾನು ಇಷ್ಟು ಸ್ಯಾಲ್ರಿ ತೊಗೋಬೇಕು, ನಾನು ಇಷ್ಟು ಫೇಮಸ್ ಆಗಬೇಕು, ನಾನು ಹಿಂಗೆ ಮಾಡಬೇಕು, ನಾನು ಹಂಗೆ ಮಾಡಬೇಕು. ಐ ವಾಸ್ ವೆರಿ ಸಿಂಪಲ್ ವಿತ್ ಮೈ ಲೈಫ್. ನನಗೆ ಇಷ್ಟೇ ಸಂಪಾದನೆ ಮಾಡಬೇಕು, ನಾನು ಇಷ್ಟೇ ಮಾಡಬೇಕು, ನನಗೆ ಹಿಂಗೇ ಬರಬೇಕು ಅನ್ನೋದೆಲ್ಲ ಡೆಫಿನೆಟ್ಲಿ ಏನೂ ಇರಲಿಲ್ಲ. ವಾಟ್ ಎವರ್ ನನಗೆ ಜೀವನದಲ್ಲಿ ಬರ್ತಾ ಇದೆ, ಐ ವಿಲ್ ಅಕ್ಸೆಪ್ಟ್ ಇಟ್ ಆ್ಯಂಡ್ ಐ ವಿಲ್ ಡೂ ಇಟ್, 100% ಕೊಡ್ತೀನಿ ಅನ್ನೋದಷ್ಟೇ ನನ್ನ ಮೈಂಡಲ್ಲಿತ್ತು. ಸೊ ಸ್ಯಾಲರಿ ಆಗಿನ ಟೈಮಲ್ಲಿ ಹೆಂಗಿತ್ತು ಗೊತ್ತಾ, ಹೊಸಬರಿಗೆ ಅವಕಾಶಗಳು ಚೆನ್ನಾಗಿದ್ದು, ಈಗಲೂ ಚೆನ್ನಾಗಿದೆ. ಬಟ್ ಆಗ ಹೊಸ ಪ್ರತಿಭೆಗಳನ್ನ ಇನ್ವೆಂಟ್ ಮಾಡ್ತಿದ್ರು, ಹುಡುಕ್ತಿದ್ರು ಹೊಸದಾಗಿ ಬರೋದಕ್ಕೆ. ಸೊ ಒಂದು ದೊಡ್ಡ ವೈಡ್ ಆಪ್ಷನ್ಸ್ ಇತ್ತು. ಸುವರ್ಣ ಇತ್ತು ಆ ಟೈಮಲ್ಲಿ ಆ್ಯಂಡ್ TV9 ಎರಡೇ ಇದ್ದಿದ್ದು. ಬಟ್ ಹೊಸ ಆ್ಯಂಕರ್ಸ್ ಬರಬೇಕು, ಹೊಸ ಅಲೆ ಬರಬೇಕು ಅಂತ ಆ ಟೈಮಲ್ಲಿ ನೀವು ನೋಡಿದ್ರಿ ಅಂದರೆ ತುಂಬ ಪೀಕಲ್ಲಿ ಎದ್ದಿದ್ದು ಇವರು ಯಾರು, ಹಮೀದ್ ಪಾಳ್ಯ ಅವರು, ಭಾರದ್ವಾಜ್ ಅವರು, ಜಯಪ್ರಕಾಶ್ ಶೆಟ್ಟಿ ಅವರು, ಗೌರಿ ಶಕ್ಕಿ ಅವರು. ಇವರು 4 ಜನ ಒಂಥರ ದಿಗ್ಗಜರು TV9. ಆಮೇಲೆ ಸುವರ್ಣ ಶುರುವಾಯಿತು. ಸುವರ್ಣಗೆ ರಂಗಣ್ಣ ಬಂದರು, ರಂಗಣ್ಣ ಅವ್ರ ಆ್ಯಂಕರಿಂಗ್ ಶುರುವಾಯಿತು. ಹೀಗೆ ಶುರುವಾಗಿದ್ದ ಟೈಮಲ್ಲಿ ನಾವೆಲ್ಲ ಪೀಚ್ಗಳು ಆ್ಯಕ್ಚುಲಿ ಬಂದು ಸೇರಿಕೊಂಡು ಕಲಿಯೋಕ್ಕೆ ಶುರು ಮಾಡಿದ್ದು. ಎವ್ರಿಥಿಂಗ್ ವಿ ಸ್ಟಾರ್ಟೆಡ್ ಫ್ರಮ್ ದ ಸ್ಕ್ರ್ಯಾಚ್. ಅರೌಂಡ್ 10K ಇತ್ತು ನಂದು ಸ್ಯಾಲರಿ ಆವಾಗ, ಓಪನಿಂಗ್ ಸ್ಯಾಲರಿ. ಆ ಟೈಮಿಗೆ ಅದು ತುಂಬ ಹ್ಯೂಜ್, ವೆರಿ ಹ್ಯೂಜ್. ಈ ಟೈಮಿಗೂ ಹ್ಯೂಜ್ ಅನ್ಸುತ್ತೆ ನನಗೆ. ಸಾರಿ, 10,000 ಮ್ಯಾಟರ್ಸ್ ಅಲ್ಲ. ಇವಾಗ ಈಗ ನಾ ಹೇಳಲ್ಲ, ಆವಾಗಲೇ ಹ್ಯೂಜು. ಆಗ ನೀವು ಗಂಡ್ಮಕ್ಳ ಸ್ಯಾಲ್ರಿ ಕೇಳಬಾರ್ದು ಅಂತ ಹೇಳ್ತಾರೆ, ಆದ್ರೆ ಹೆಣ್ಮಕ್ಳ ಸ್ಯಾಲ್ರಿನೂ ಕೇಳಬಾರ್ದು. ಆದ್ರೆ ಏನಂತ ಹೇಳಿದ್ರೆ ನೀವು ಅಂದಾಜು ಮಾಡ್ಕೊಳ್ಳಿ ಅಷ್ಟೇ. ಆಗ್ಲೇ ಆ ಇದರಲ್ಲಿ ಇದ್ದಿದ್ರೆ ಈಗ ಹೇಗಿರ್ಬೋದು ಅಂತ ಯೋಚನೆ ಮಾಡಿ ಅಷ್ಟೇ. ಬಟ್ ಒಂದು ಭ್ರಮೇಲೆಲ್ಲ ಇರಬೇಡಿ, ಒಂದು ಭ್ರಮೇಲಿ ಇರಬೇಡಿ. ನ್ಯೂಸ್ ಚಾನಲಲ್ಲಿ ಸ್ಯಾಲ್ರಿ ಏಕ್ದಮ್ ಪಿಕ್. ಸಂಪಾಜಿ ಹೆಂಗಾಗತ್ತೆ ಗೊತ್ತಾ, ಇವಾಗ ಯಾರೋ ಒಬ್ರು ಬರ್ತಾರೆ ಪಕ್ಕದಲ್ಲಿ ಕೂತ್ಕೊಂಡು, ನಿಮಗೇನು ಮೇಡಮ್ ಏನೊಂದು 5 ಲಕ್ಷ ಬರುತ್ತಲ್ವ ನಿಮ್ಮ ಸ್ಯಾಲ್ರಿ ಅಂತ. ಲೈಕ್ ಓಕೆ, ನೀವೇ ಖುಷಿ ಪಡ್ತೀರಿ ಆಗ. ಹಿಂಗೆ ಆಗಬೇಕಾಗಿತ್ತು, ಹಾಗೆ ಆಗಬೇಕಿತ್ತು. ಕರೆಕ್ಟ್. ಸೊ ಹಾಗೆ ಅಂದರೆ ಡೋಂಟ್ ಎಕ್ಸ್ಪೆಕ್ಟ್ ಟು ಮಚ್. ಜರ್ನಲಿಸಮ್ ಇಸ್ ಅ ಪ್ಯಾಷನ್, ಜೊತೆಗೆ ಸರ್ವೈವಲ್ ಎರಡು ಬೇಕು. ಹಣನೂ ಬೇಕು, ಜೊತೆಗೆ ಪ್ಯಾಷನ್ನೂ ಇರಬೇಕು. ಆದರೆ ನೀವು ಎಕ್ಸ್ಪೆಕ್ಟ್ ಮಾಡೋ ರೇಂಜಿಗೆಲ್ಲ ಸ್ಯಾಲ್ರಿ ಡೆಫಿನೆಟ್ಲಿ ಇರೋದಿಲ್ಲ. ಇದು ವೆರಿ ಕನ್ಫರ್ಮ್. ನಿಮಗೂ ಅಭ್ಯಾಸ ಇದೆ, ನನಗೂ ತುಂಬ ಅಭ್ಯಾಸ ಇದೆ ಅದು. ಮೇಡಮ್, ಈಗ ನಾನು ಕೇಳೋದು, ಈಗ ಇಷ್ಟೆಲ್ಲ ನೀವು ಹೇಳಿದ್ರಿ, ಅಂದರೆ ಒಂದು ಫೀಲ್ಡ್ ಅಂತ ಬಂದಾಗ ಒಬ್ಬರು ಸಂಪಾದಕರು ಅಂತ ಬದಲಾದಾಗ ಅಲ್ಲೊಂಥರ ಅಸ್ಥಿರತೆ ಕಾಡುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹೇಳೋದು, ನೀವು ಲಾಂಗ್ ಟೈಮ್ ಇದ್ದಿದ್ದರಿಂದ ನಾನು ಹೇಳ್ತಾ ಇರೋದು, ಎಷ್ಟೋ ಸಂಪಾದಕರು ಬದಲಾಗ್ತಾರೆ. ಬಂದಾಗ ಯಾರೋ ಹೊಸೊಬ್ರು ಬರೋದು, ಅವ್ರ ಜೊತೆ ಒಂದಷ್ಟು ಜನ ಬರೋದು ಎಲ್ಲ ಆಗ್ತದೆ. ಆಗ ಎಲ್ಲೋ ಒಂದು ಕಡೆ ಮೂಲವಾಗಿ ಅಲ್ಲಿ ಯಾರಿರ್ತಾರೆ, ಭಾಳ ವರ್ಷದಿಂದ ಹಿಂದಿಂದ ಯಾರಿರ್ತಾರೆ, ಅವ್ರಿಗೊಂಥರ ಆತಂಕ, ಎಲ್ಲಿ ಇವರು ಬಂದು ನಮ್ಮನ್ನು ಏನಾದ್ರು ಬೇರೆ ಥರ ಹೋಗ್ತದೋ ಅಥವಾ ನಮ್ಮ ಕೆಲಸಕ್ಕೆ ನಾಳೆ ಕುತ್ತು ಬರುತ್ತೋ ಅಂತ ಹೇಳೋ ಆತಂಕ. ನಿಮಗೆ ಒಂದು ದಿವಸ ಇಂಥದ್ದು ಫೀಲ್ ಬರಲೇ ಇಲ್ವಾ ಮೇಡಮ್? ಇಲ್ಲ, ಅಂದರೆ ನಮಗೆ ಬಂದಿತ್ತು, ಅದಕ್ಕೆ ಕೇಳಿ. ನನಗೆ ಹಿಂಗಿದ್ ಕ್ವೆಶನ್ಸ್ ಎಲ್ಲ ನನಗೆ ಸರ್ಪ್ರೈಸ್ ಮಾಡುತ್ತೆ. ಹೌದಾ, ಹಿಂಗೆಲ್ಲ ಫೀಲ್ ಆಗ್ತಿತ್ತಾ ಅಂತೆಲ್ಲ. ಸಿ ಒಂದು ನನಗೆ ರವಿ ಹೆಗ್ಡೆ ಸರ್ ಒಂದು ಆಮೆ ಕತೆ ಹೇಳಿದ್ರು ಲಾಸ್ಟ್ ಟೈಮ್ ಒಂದ್ಸಲ, ಯಾವಾಗಲೂ ಹೋಗೊಂದ್ಸಲ ಕೇಳಿದ್ದೆ ನಾನು. ಇನ್ಸ್ಟೆಬಿಲಿಟಿ ಕಾಡುತ್ತೆ ಎಲ್ರು. ನನಗೆ ಎಡಿಟರ್ಸ್ ಬಂದಾಗ ಇನ್ಸ್ಟೆಬಿಲಿಟಿ ಯಾವತ್ತೂ ಕಾಡಲಿಲ್ಲ. ಬಟ್ ಅವ್ರು ಹೇಳಿದ್ದು ಹೌದಲ್ವಾ, ನಾನು ಹಿಂಗೆ ಅಲ್ವಾ ನಡ್ಕೊಂಡು ಹೋಗ್ತಿರೋದು ಅಂತ ಅನ್ನಿಸ್ತು. ಪ್ರೊಫೆಷನ್ ಬಗ್ಗೆ ಇನ್ಸ್ಟೆಬಿಲಿಟಿ ಕಾಡುವಾಗ ಅಥವಾ ವಾಟ್ ನೆಕ್ಸ್ಟ್ ಅಂತ ಫೀಲ್ ಆದಾಗ ನಾನು ಒಂದ್ಸಲ ಹೋಗಿ ಅವ್ರ ಹತ್ರ ಕೂತ್ಕೊಂಡು ಕೇಳಿದ್ದೆ, ಸರ್ ವಾಟ್ ನೆಕ್ಸ್ಟ್ ಅಂತ. ಅವ್ರು ಹೇಳಿದ್ರು, ನಿನಗೆ ಆಮೆ ಗೊತ್ತಾ, ಆಮೆದು ನಡೆ ಗೊತ್ತಾ ನಿನಗೆ ಕೇಳಿದ್ರು. ಹೆಂಗೆ ಅಂದರೆ ಆಮೆ ಅದ್ರ ಪಾಡಿಗೆ ಅದು ನಡ್ಕೊಂಡು ಹೋಗ್ತಾ ಇರತ್ತಂತೆ ಸಮುದ್ರದ ಕಡೆಗೆ ಅಥವಾ ನೀರಿನ ಕಡೆಗೆ, ನೀರಿನ ದಿಕ್ಕಿನ ಕಡೆಗೆ. ಅದನ್ನು ಉಲ್ಟಾ ನೀವು ತಿರುಗಿಸಿ ಡಿಗುಡುಗುಡು ಮಾಡಿ ಎಲ್ಲ ಹಾಕಿದ್ರು ಅದು ವಾಪಸ್ ಅದೇ ದಿಕ್ಕಿಗೆ ನೀರಿರೋ ಕಡೆಗೆ ನಡ್ಕೊಂಡು ಹೋಗ್ತಾ ಇರತ್ತಂತೆ ನಿಧಾನಕ್ಕೆ. ಅಂಟಿಲ್ ಅನ್ಲೆಸ್ ಇಟ್ ರೀಚಸ್ ದ ಡೆಸ್ಟಿನೇಷನ್,
ಅದು ನಡೀತಾನೆ ಇರುತ್ತೆ. ನೀವು ತೊಗೊಂಡೋಗಿ ಸೈಡಿಗೆ ಬಿಸಾಕಿದ್ರಿ ಅಂದ್ರೂ ಮತ್ತೆ ಅದು ಹಿಂಗೆ ತಿರ್ಕೊಳ್ಳುತ್ತೆ. ನೀರು ಯಾವ ಕಡೆ ಇದೆ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತಿರ್ಲಿ, ಇನ್ನೊಂದು ಆಗ್ತಿರ್ಲಿ, ಮತ್ತೊಂದು ಆಗ್ತಿರ್ಲಿ, ಮಗ್ದೊಂದು ಆಗ್ತಿರ್ಲಿ, ಆಮೇಲೆ ನೀರಿಗೆ ಹೋಗ್ಬೇಕಷ್ಟೆ, ಅದರ ಗುರಿ ಕಡೆಗೆ. ಐ ಆಲ್ವೇಸ್ ಫೆಲ್ಟ್ ಇಟ್ ಲೈಕ್, ಅಂದರೆ ರವಿ ಹೆಗ್ಡೆ ಸರ್ ಆ ಉದಾಹರಣೆ ಕೊಡುವಾಗ ಕೇಳಿಸ್ಕೊಂಡೆ ನೀಟಾಗಿ. ಆಮೇಲೆ ಅದು ತುಂಬ ಮನಸ್ಸಿಗೆ ತಾಟ್ತು. ವಾಪಸ್ ಬಂದು ನಾನು ಯೋಚನೆ ಮಾಡಿದೆ, ನಾನು ಹಿಂಗೆ ಅಲ್ವಾ ಇದ್ದಿದ್ದು. ಇವಾಗ ನೀವು ಈ ಪ್ರಶ್ನೆ ಕೇಳಿದಾಗ ನನಗೆ ಹಾಗೆ ಅನಿಸುತ್ತೆ. ಐ ಆಲ್ವೇಸ್, ನಿಂಗೆ ಏನು ಕೆಲಸ ಸಿಗ್ತಿದೆ, ಇವತ್ತು ನೀವು ಆಫೀಸಿಗೆ ಹೋಗ್ತೀಯಾ, ಏನು ಕೆಲಸ ಕೊಡ್ತಿದ್ದಾರೆ, ಮಾಡು, ಸುಮ್ಮನೆ ಮಾಡ್ಕೊಂಡು ಹೋಗ್ತಾ ಇರು. ಪರ್ಸಿವರೆನ್ಸ್ ಈಸ್ ಪರಿಶ್ರಮ ಅಷ್ಟೇ. ನಾನು 100% ಎವ್ರಿ ಟೈಮ್ ಕೊಡ್ತೀನಿ ಅಂತ ನಾನು ಹೇಳಲ್ಲ ಸಂಪಾಜೆ, ದಟ್ ಈಸ್ ರಾಂಗ್ ಸ್ಟೇಟ್ಮೆಂಟ್. ಎವ್ರಿಬಡಿ, ಎಲ್ಲರ ಕೈಲೂ ಎವ್ರಿ ಡೇ 100% ಕೊಡೋದಕ್ಕಾಗೋದಿಲ್ಲ, ಬಟ್ ಮ್ಯಾಕ್ಸಿಮಮ್ ಕೊಡ್ತೀವಿ. ನಮಗೇನು ಬೇಕು ಅನ್ನೋ ಗುರಿ ಕಡೆ ಹೋಗ್ತಾ ಇರಬೇಕು. ನನ್ನ ಪ್ಲ್ಯಾನ್ ಎದ್ದಿದ್ದು ನನಗೆ ಸಿಕ್ಕಿರೋ ಕೆಲಸ ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇರೋ. ಆ್ಯಂಡ್ ಇವತ್ತಿನವರೆಗೂ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಎಲ್ಲ ಸಂಪಾದಕರನ್ನು ನೋಡಿದ್ದೀನಿ, ಶಶಿಧರ್ ಭಟ್ರಿಂದ ಹಿಡಿದು ಇವತ್ತಿನ ಸಂಪಾದಕರವರೆಗೆ ನಾನು ನೋಡಿದ್ದೀನಿ. ಅವ್ರು ಬಂದಾಗ ಇಡೀ ಆಫೀಸಲ್ಲಿ ಒಂದು ಇನ್ಸ್ಟೆಬಿಲಿಟಿ ಇರುತ್ತೆ. ಇವ್ರು ಬಂದರು ಹೊಸದಾಗಿ, ಯಾರನ್ನು ತೆಗಿತಾರೋ, ಯಾರು ನೋಡೋಕ್ಕೆ ಕರ್ಕೋತಾರೋ ಅಂತ ಬಂದು ಹೋಗುತ್ತೆ ಮನಸ್ಸಿನಲ್ಲಿ. ಬರೋದೇ ಇಲ್ಲ ಅಂತಲ್ಲ, ಒಂದು ದಿನ ಬರುತ್ತೆ, 2 ದಿನ ಬರುತ್ತೆ, 3ನೇ ದಿನಕ್ಕೆ ನಾನು ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಹೋಗಿದ್ದೀನಿ. ಆ್ಯಂಡ್ ಅವರೆಲ್ಲರೂ ನನ್ನ ಕೆಲಸನ ರೆಸ್ಪೆಕ್ಟ್ ಮಾಡಿದ್ದಾರೆ. ನಾನು ಬೇರೆ ಆಫರ್ ಬಂದಾಗ ಏನು ಮಾಡೋದು ಅಂತ ಕೇಳಿದಾಗ, ಆರಾಮಾಗಿರಿ, ವಿ ಆರ್ ಟೇಕಿಂಗ್ ಕೇರ್ ಆಫ್ ಯು, ಕಂಪನಿ ನಿಮ್ಮ ಜೊತೆ ಇದೆ, ನೀವು ಕಂಪನಿ ಜೊತೆ ಇರಿ ಅಂತ ಹೇಳಿದ್ದಾರೆ. ನಾನು ಅದ್ರ ಪಾಡಿಗೆ ಇನ್ಸ್ಟೆಬಿಲಿಟಿ ಕಾಡುತ್ತೀರಿ, 1 ದಿನ 2 ದಿನ ಡೆಫಿನೆಟ್ಲಿ ಕಾಡುತ್ತೆ ನಿಮ್ಮನ್ನು. ಬಟ್ ನೀವು ನಿಮ್ಮ ಪಾಡಿ ನೀವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೆ ಸ್ವಲ್ಪ ದಿನ ಕತ್ತಣ್ಣಗಾಗುತ್ತೆ, ಅಲ್ಲಿಗೆ ಅದು ಸರಿ ಆಗುತ್ತೆ. ಆಮೇಲೆ ಅಲ್ಲಿ ಬಂದಿರೋ ಎಡಿಟರ್ಗೂ ನಿಮ್ಮ ಕೆಲಸ ಗೊತ್ತಾದ್ಮೇಲೆ ಅವ್ರು ನಿಮ್ಮನ್ನು ರೆಸ್ಪೆಕ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಹೂ ಎವರ್ ಇಟ್ ಈಸ್, ಎಲ್ಲರೂ ಬಂದು ಹೋಗಿದ್ದಾರೆ ಸುವರ್ಣಗೆ, ಬಂದವ್ರು ಎಲ್ಲರನ್ನ ನಾನು ರೆಸ್ಪೆಕ್ಟ್ ಮಾಡಿದ್ದೀನಿ, ನನ್ನ ಕೆಲಸನ ಅವ್ರು ರೆಸ್ಪೆಕ್ಟ್ ಮಾಡಿ. ನಾನು ತುಂಬ ಚಿಕ್ಕವಳು ಅವ್ರ ಮುಂದೆ. ಹೂ ಎವರ್ ಯಾರ್ಯಾರು ಎಡಿಟರ್ಗಳು ಬಂದಿದ್ದಾರೆ ಅವ್ರ ಮುಂದೆ ಎಲ್ಲ ನಾನು ತುಂಬ ಚಿಕ್ಕವಳು, ಅವ್ರ ಎಕ್ಸ್ಪೀರಿಯನ್ಸ್ ಮುಂದೆ ನಂದೇನಿಲ್ಲ. ಬಟ್ ಏನೋ ಹುಡುಗಿ ಶ್ರಮ ಹಾಕ್ತಿದ್ದಾಳೆ, ಮಾಡ್ತಿದ್ದಾಳೆ, ಶಿ ಈಸ್ ಗುಡ್ ಅಂತ ಅವ್ರಿಗೆ ಅನಿಸಿದೆ. ಅವ್ರು ನನ್ನ ಕೆಲಸನ ರೆಸ್ಪೆಕ್ಟ್ ಮಾಡಿದ್ದಾರೆ, ನಾನು ಅವರ ಹುದ್ದೆನ ರೆಸ್ಪೆಕ್ಟ್ ಮಾಡಿದ್ದೀನಿ. ಮ್ಯೂಚುವಲ್ ಅದು. ಆಫೀಸಿಗೆ ನೀವು ಹೋಗ್ತೀರಿ, ಒಮ್ಮೆ ಬೆಳಿಗ್ಗೆ ಶುರು ಮಾಡ್ತೀರಿ ಆಫೀಸಿಗೆ ಹೋಗ್ಲಿಕ್ಕೆ. ಹೋದ ಬಳಿಕ ಆಫೀಸಲ್ಲಿ ನಿಮ್ಮ ದಿನಚರಿ ಏನೇನಿರುತ್ತೆ? ನೀವು ಸ್ಕ್ರಿಪ್ಟ್ ಬರೀತೀರಾ? ಕೆಲವರಿಗೆ ಒಂದೊಂದು ಟ್ಯಾಲೆಂಟ್ ಇರುತ್ತೆ, ಕೆಲವರು ಆ್ಯಂಕರಿಂಗ್ ಮಾತ್ರ ಮಾಡ್ತಾರೆ, ಕೆಲವರು ಸ್ಕ್ರಿಪ್ಟ್ ಡೆಸ್ಕಲ್ಲಿ ಮಾತ್ರ ವರ್ಕ್ ಮಾಡ್ತಾರೆ. ನೀವು ಆಲ್ರೌಂಡ್ರ ಹೇಗೆ ಮೇಡಮ್ ಆಫೀಸಲ್ಲಿ ನಿಮ್ಮ ಕಾರ್ಯ ಕೆಲಸ ಹೇಗೆ ಮಾಡಿ? ಬೇಸಿಕ್ ಔಟ್ಲೈನ್ ಆಫ್ ಮೈ ಜಾಬ್ ಈಸ್ ಆ್ಯಂಕರಿಂಗ್. ಅದನ್ನು ಬಿಟ್ಟು ಇವಾಗ ರಿಪೋರ್ಟಿಂಗ್ ಮಾಡ್ತೀನಿ, ಎಲ್ಲಾದರೂ ಕಳಿಸಿದ್ರೆ ರಿಪೋರ್ಟ್ ಮಾಡ್ಕೊಂಬನ್ನಿ ಅಂತ. ಸ್ಪೆಷಲ್ ಪ್ರೋಗ್ರಾಮ್ಸು, ಸಿನಿಮಾ ಆಗಿರಬಹುದು, ಪಾಲಿಟಿಕ್ಸ್ ಆಗಿರಬಹುದು, ಇಂಟರ್ವ್ಯೂಸ್ ಇದ್ದರೆ ಆಚೆ ಹೇಳಿದ್ರು ಅಂದರೆ ಇಂಟರ್ವ್ಯೂಸ್ ಮಾಡ್ತೀನಿ. ಆ್ಯಂಡ್ ಇತ್ತೀಚೆಗೆ ನಾನು ಪಾಡ್ಕಾಸ್ಟ್ ಮಾಡ್ತಿದ್ದೀನಿ, ಬ್ಯಾಂಗ್ಳೂರ್ ಬಸ್ ಅಂತ. ನೋಡ್ತಾ ಇದ್ದೀನಿ ನಾವು ಕೂಡ. ಬ್ಯಾಂಗ್ಳೂರ್ ಬಸ್ ಪಾಡ್ಕಾಸ್ಟ್ ಹೆಂಗಿದೆ ಪಾಡ್ಕಾಸ್ಟ್? ಚೆನ್ನಾಗಿದೆ. ಬರವಣಿಗೆ ಮೇಲೆ ನಿಮಗೆ ಏನಾದ್ರು ಹಿಡಿತ ಸಿಗ್ತಾ ಸುವರ್ಣಕ್ಕೆ ಬಂದ ನಂತರ? ಏನಾದರೂ ನಂಗೆ ಬರವಣಿಗೆ ಇಷ್ಟ, ಬಟ್ ಇಷ್ಟ ಆದಾಗ ಬರಿತೀನಿ ಅಷ್ಟೇ. ಅಂದರೆ ಇಟ್ಸ್ ನಾಟ್ ಲೈಕ್ ಎ ಡೈಲಿ ರೊಟೀನ್ ಇಲ್ಲ ನಂದು. ಬಟ್ ನಾನು ಕೆಲವೊಂದು ತುಂಬ ಹತ್ತಿರಕ್ಕೆ ಇಷ್ಟ ಆಗಿದ್ದ ವಿಷಯಗಳನ್ನ ಫೇಸ್ಬುಕ್ಕಲ್ಲೂ ಬರೀತಿರ್ತೀನಿ, ಕೆಲವೊಂದು ಆರ್ಟಿಕಲ್ಸ್ ಆಗಿ ತೊಗೊಳ್ತಿರ್ತಾರೆ. ಪೀಪಲ್ ಸೇ ಐ ರೈಟ್, ಚೆನ್ನಾಗಿ ಬರೀತೀಯಾ ಅಂತ. ಬಟ್ ಅದು ನ್ಯೂಸಿಗೆ ಇದುವರೆಗೂ ಬಳಕೆ ಆಗಲ್ಲ. ಬಟ್ ಯಾವಾಗಾರು ಪ್ಯಾಕೇಜ್, ಬಹುಶಃ ಈ ಹಿಂದೆ ಬರೀತಿದ್ದೆ, ಪ್ಯಾಕೇಜಸ್ ಬರ್ಕೊಡ್ತಿದ್ದೆ, ಹಾಫ್ ಆನ್ ಅವರ್ ಸ್ಕ್ರಿಪ್ಟ್ಸ್ ಬರ್ಕೊಡ್ತಾ ಇದ್ದೆ. ಅದರ್ವೈಸ್ ಇವಾಗ ಅದೇ ಹೇಳಿದ್ನಲ್ಲ, ಪಾಡ್ಕಾಸ್ಟು, ಡಿಸ್ಕಷನ್ಸು ಅದರಲ್ಲಿ ಕಳೆದೋಗುತ್ತೆ. ಇಷ್ಟ ಆದಾಗ ಯಾವಾಗಲಾದರೂ ಒಂದು ಆರ್ಟಿಕಲ್ ಬರೀತಿರ್ತೀನಿ. ಈಗ ನೀವು ಯಾವುದೋ ಒಂದು ಮನೆಗೆ ಬಂದಿರ್ತೀರಿ, ಈಗ ಆಫೀಸ್ ವರ್ಕ್ ಮುಗೀತು, ನೀವು ಮನೆಗೆ ಬಂದಾಯಿತು. ಈ ಸಮಯದಲ್ಲಿ ಹಠಾತ್ ಆಫೀಸಲ್ಲಿ ಏನೋ ಒಂದು ಎಂಥದ್ದು ಲೈವ್ ಕ್ಯಾಮರಾದ ಒಂದು ಸ್ಟುಡಿಯೋ ಅಂತ ಹೇಳಿದ್ಮೇಲೆ ಏನೋ ಒಂದು ಡೆವಲಪ್ಮೆಂಟ್ ಆಗ್ತಿರ್ತದೆ, ಎಲ್ಲೋ ಒಂದು ಪೊಲಿಟಿಷಿಯನ್ಸು ಯಾರ್ದು ಏನೋ ವಿಚಾರ ನಡೀತದೆ, ಅಥವಾ ಏನೋ ಒಂದು ದೊಡ್ಡ ಅನಾಹುತನೇ ಸಂಭವಿಸಿರ್ಬೋದು. ನಿಮಗೇನಾದ್ರು ಕಾಲ್ ಬಂತ ವಾಪಸ್ ಬನ್ನಿ ಆಫೀಸಿಗೆ? ಮ್ಯಾಕ್ಸಿಮಮ್ ಟೈಮ್ ಬಂದಿದೆ. ಇದು ರಾಂಗ್ ಉದಾಹರಣೆ, ಬಟ್ ನಾನು ಕೊಡ್ತೀನಿ. ಜಯಲಲಿತಾ ಡೆತ್ ಆದಾಗ, ಕರುಣಾನಿಧಿ ಡೆತ್ ಆದಾಗ, ಅಥವಾ ಇನ್ನೇನೋ ಡೆವಲಪ್ಮೆಂಟ್ಸ್ ಆದಾಗ ಮ್ಯಾಕ್ಸಿಮಮ್ ಕಾಲ್ ಬರ್ತಾ ಇದ್ದಿದ್ದು ನನಗೆ. ಯಾಕಂದರೆ ಮನೆ ಹತ್ತಿರ ಇದ್ದೀನಿ ನಾನು. ಓಕೆ, 3 ಕಿಲೋಮೀಟರ್ 4 ಕಿಲೋಮೀಟರ್ ರೇಡಿಯನ್ಸಲ್ಲಿದ್ದೆ. ಇಲ್ಲ ಅಂದರೂ ಬರ್ತಿದ್ದೆ ನಾನು. ಇದು ನಮಗೆ ಕಲಿಸಿದ್ದು ಬಂದು ರಂಗಣ್ಣ ಸರ್, ಪಬ್ಲಿಕ್ ಟಿವಿ ರಂಗಣ್ಣ ಸರ್. ಅವ್ರ ಜೊತೆ ನೀವು ಕೆಲಸ ಮಾಡಬೇಕು. ನಮಗೆ ಮಿಸ್ ಆಗಿದೆ ಅದೊಂದು. ನೀವು ಹೋಗ್ಬಿಟ್ಟು ನಾವು ಅಲ್ಲಿಂದ ಒಮ್ಮೆ ಒಂದ್ಸಲ ಇಂಟರ್ವ್ಯೂಗೆಲ್ಲ ಹೋಗಿದ್ವಿ ಮೇಡಮ್. ಅವ್ರ ಹತ್ರ ನಿಮಗೆ ಕಲಿಕೆ ಬಹಳ, ಆ ಕಲಿಕೆ ಲೈಫ್ ಟೈಮಿಗಿರುತ್ತೆ. ಓಕೆ. ಅವ್ರು ಹೆಂಗೆ ಅಂದರೆ ನೈಟ್ ಶಿಫ್ಟ್ಸ್ ಇರ್ತಿತ್ತಾಗ, ನೈಟ್ ಶಿಫ್ಟ್ ಮುಗಿಸಿ ಬೆಳಗ್ಗೆ 7 ಗಂಟೆಗೆ ಮನೆಗೆ ಹೊರಡೋದು. ಮನೆಗೆ ಹೋಗಿ ಇನ್ನೇನು ಒಂದು 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಇದೆ, ನಿದ್ದೆ ಮಾಡ್ತಾ ಇರ್ತೀವಿ ಗಾಡಿಯಲ್ಲಿ ಬೆಳಗ್ಗೆ ಹೊತ್ತು.